ಅನ್ಯ ಕಲ್ಪನೆಗಳನ್ನು ನೀವು ಮಾಡ್ಕೊಂಡಿರೋ ಏನು ದೇವರು ಅಥವಾ ಈಶ್ವರ ಬಂದ್ ಮಾಡ್ಯಾನ. ಅನ್ಯ ಭಾವನೆಗಳನ್ನು ನೀನು ಮಾಡ್ಕೊಂಡಿಲ್ಲ. ನೀನಲ್ಲದನ್ನು ನೀನ ತಿಳ್ಕೊಂಡಿಲ್ಲ. ಅನ್ಯ ಕಲ್ಪನೆಗಳನ್ನು ಯಾರ ನಿನ್ನ ಮನೆ ಊಟ ಬಂದು ಹೇಳಿದ್ರು ಇದನ್ನ ನೀನು ತಿಳ್ಕೊ ಅಂತ ನನಗೆ ಯಾರು ಹೇಳಿಲ್ಲ. ನೀನ ಕಲ್ಪಿಸ್ಕೊಂಡು ಕುಂತೀನಿ. ಇದು ಬರೋಬ್ಬರಿ ಇರೋ ತಪ್ಪು ನೀನು ವಿಚಾರ ಮಾಡ್ಬೇಕು. ನೀನು ಮಾಡಿದ್ದನ್ನು ಇನ್ನೊಬ್ಬರು ಎಲ್ಲಿದಾರ ಅದನ್ನು ನೀನು ಕಲ್ಪನೆ ಮಾಡ್ಕೊಂಡು ಇನ್ನೊಬ್ಬ ಅದಾನ ಅಂತ. ನಾ ಇಲ್ಲದೇನು ಬಂದಂಗೆ ಹೇಳ್ಯಾರ, ಭೇಟಿಯಾಗಿ ಹೇಳ್ಯಾನ. ಯಾವ ಆಧಾರದ ಮ್ಯಾಗ ಕಲ್ಪಿಸ್ಕೊಂಡು ಹೇಳೋದು ಇನ್ನೊಂದು ಐತೆ ಅಂತ? ಭೇಟಿಯಾರಾಗಿರ್ಬೇಕಾ? ಯಾಕ್ರಿ? ಗೊತ್ತು ಗುರು ಇಲ್ಲ ಯಾರ ಏನಾರ ಹೇಳಿದ್ದ ಅವ್ರು ಮಾಡ್ತಾರ, ನೀನು ಒಬ್ಬ ಅದಾನ ಅಂತ ಹೆಂಗೆ ಗೊತ್ತಾಯ್ತು ನಿನಗೆ? ದೇವ್ರೊಬ್ಬ ಮಾಡ್ಯಾನ, ಎಲ್ಲ ಅವನ ಇಚ್ಛಾಪ ಇದು ಅಂತ. ನಿನ್ನ ಇಚ್ಛಾ ಪ್ರಕಾರ ಹೌದಿಲ್ಲ. ನೀ ಏನು ಕಲ್ಪನೆ ಮಾಡ್ಕೋತಿ ಹೆಂಗೆ ನಡೀತಿದ್ವಿ ವ್ಯವಹಾರ? ಹೌದಿಲ್ಲ. ನಿನ್ನ ಮನಸ್ಸ ಎಲ್ಲ ಮಾಡಿದ್ದು ಇನ್ನೊಬ್ಬ ಮಾಡ್ಯಾನ ಅಂತ ನೀ ಕಲ್ಪಿಸ್ಕೊಂಡು ಕುಂತಿ. ಭೇಟಿಯಾಗ್ಯಾರನ ಯಾರಿಗಾರ ಬಂದು ನಾನು ಮಾಡೇನಪ್ಪ ಇದನ್ನ ಅಂತ. ಅವ ಮಾಡಿದ್ದು ಜರ ಆಗಿದ್ರೆ ಅವನು ಪರ್ಮಿಷನ್ ಇಲ್ಲಲ್ಲ ಇದನ್ನ ಅಡಗಿಸಕ್ಕೆ ಬರಬಾರ್ದಿತ್ತು. ನಮ್ಗೆ ಬರೋದನ್ನ ಇಲ್ಲ. ಅವ ಬಂದು ಅಡಗಿಸಿದಾಗ ಅಡಗಿಸ್ಬೇಕು ಇದನ್ನು. ದೇವ್ರ ಕಲ್ಪನಾ ಆಗಿದ್ರೆ ಎಲ್ಲ ದೇವ್ರ ಅವ ಬಂದು ನಿದ್ಯಾಗ ನೀನ ಅಡಗಿಸ್ತಿಲ್ಲ. ಮತ್ತೆ ದೇವ್ರನ್ನ ಜಗತ್ತನ್ನ ಎಲ್ಲ ಅಡಗಿಸ್ತಿಲ್ಲ. ಎಲ್ಲ ಅಡಿಗೈತಿ ಅಂದ್ರು ನೀ ಅಡಗೋದಿಲ್ಲಲ್ಲ. ನೀ ಅದಿ ಇದ್ದೇನ ಸತ್ತಿದ್ವ ನಿದ್ಯಾಗ? ಯಾಕ್ರಿ? ಅಡಿಗೆದಾಗ ಇದ್ದಿಲ್ಲ ಅಂತ ಹೇಳ್ತಿ. ಎಲ್ಲೆಲ್ಲೇ ಆರಾಮಿದ್ನಿ ಅಂತ ಹೇಳ್ತಿ. ಎಚ್ಚರ ಕೂಲೆ ಆರಾಮಿದ್ನಿಪ್ಪ ಅಂತ. ನಿದ್ಯಾಗ ಆರಾಮಿದ್ನಿ ಅಂತ ಹೇಳ್ತಿ. ಅಲ್ಲಿ ಎತ್ತನ ಜಗತ್ತು ದೇವ್ರು ಯಾವ ಎತ್ತು ಅನ ಅಲ್ಲಿ? ಅವು ಯಾವ ಇಲ್ದಾಗ ನೀ ಆರಾಮಿದ್ದಿಲ್ಲ. ಮತ್ತೆ ಆರಾಮ್ ಇರ್ಬೇಕಾದ್ರೆ ಇವ್ನ ಯಾಕೆ ಕಲ್ಪಿಸ್ಕೊಂಡು ಕುಂತಿ? ಆರಾಮ್ ಕೆಡ್ಸಕ್ಕೆ ಹೋದಿಲ್ಲ ಇವನು ಕಲ್ಪಿಸ್ಕೊಂಡದ್ದು. ಜಗತ್ತೈತಿ ದೇವ್ರೈತಿ ಅಂತ ಆರಾಮ್ ಕಳ್ಕೊಳಕ ನೀನು ದೇವಿ ಅದಳ ಗಣಪತಿ ಐತಿ ಯಾಕೆ ಕಲ್ಪಿಸ್ಕೊಂಡು ಆರಾಮ್ ಕಳಿಸ್ಕೋತಿ? ಕೆಲಸ ಇಲ್ಲ. ಆರಾಮ್ ಬೇಕಂದ್ರೆ ನಾವು ಇದನ್ನೆಲ್ಲ ಕೈ ಬಿಡಬೇಕು. ವಾಯ್ಲಿ ಅಂದ್ರೆ ಹೋಗೋ ಕಲ್ಪಿಸ್ಕೊಂತ ಹೋಗು. ಯಾರಿಗೇನು ಒತ್ತಾಯ ಮಾಡೋಂಗಿಲ್ಲ ಇದಕ್ಕೆ. ಆರಾಮ್ ಬೇಕಂದ್ರೆ ಎಲ್ಲ ಕೈ ಬಿಡ ನೀವು. ಅಲ್ಲಿ ನಿದ್ದೆಯೊಳಗೆ ತಿಳಿಯಲೇ ಕೈ ಬಿಟ್ಟಿರ್ತಿ, ತಿಳಿದ ಕೈ ಬಿಡಿಲಿ. ಅರ್ಥ ನಿನ್ನ ಭಾವದಾಗ ಇರ್ಬೇಕಾಗೈತಿ. ಆರಾಮಿನ ಭಾವದಾಗ. ನಿನ್ನ ಭಾವ ಅಂದ್ರೆ ಆನಂದದ ಭಾವ. ಅರ್ಥ ತಿಳಿದೇ ಇರ್ಬೇಕಾಗೈತಿ. ನಾವು ಇದೆಲ್ಲ ಕೈ ಬಿಡ. ಕಲ್ಪನೆಗಳು ಬಂದದ್ದು ಧ್ಯಾನ ಕೂತಾಗಿದೆ ಕೆಲಸ ನಾವು ಮಾಡ್ಬೇಕು. ಯಾವುದೇ ಕಲ್ಪನೆಗಳಿಗೆ ಅವಕಾಶ ಕೊಡೋಂಗಿಲ್ಲ. ಕಲ್ಪನೆಗಳಂದ್ರೆ ಅವು ಇಲ್ಲದ್ದು. ನಾವು ಇಲ್ಲದ್ದನ ಕಲ್ಪನಾ ಅವು ಅದಲ್ಲ. ಕಲ್ಪನೆಗಳಂದ್ರೆ ಇಲ್ಲದ್ದು. ಇದ್ದ ವಸ್ತುವಿನ ಅನುಭವಕಾರ ಕಲ್ಪನಾ ಎಲ್ಲ ಬಂದಾದಾಗ ಇದ್ದ ವಸ್ತುವಿನ ಅನುಭವ ನಮ್ಗಾಕೈತಿ. ಯಥಾರ್ಥ ವಸ್ತು ನಾವು ಅದೇವನು. ಕಲ್ಪನೆಗಳೆಲ್ಲ ಬಂದಾದಾಗ ಕಲ್ಪನೆಗಳಿಂದ ಅದ ಆವರಣ ಆಗೈತಿ. ನಮ್ಮ ಇರು ಏನೈತಿ, ನಾವು ಯಾರಿದ್ದೀವಿ ಅನ್ನುವಂಥ ಅನುಭವ ಕಲ್ಪನೆಗಳಿಂದ ಮುಸುಕಾಗೈತಿ. ಕಲ್ಪನೆಗಳನ್ನ ಸರಿಸಿದ ಕೂಡಲೇ ಅದು ಅನುಭವ ಬರ್ತದೆ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಏನಿರ್ತೈತಿ ಅನ್ನೋದನ್ನ ನೆನಪು ಮಾಡ್ಕೊಂತ ಇರುವುದ ಧ್ಯಾನ. ಇದನ್ನು ಬಿಟ್ಟು ಬೇರೆ ಹಿಡಿತನ ಇಲ್ಲ. ಅದಕ್ಕೆ ಸಂಧ್ಯಾ ಅಂತಾರ, ಶಿವಸೂತ್ರ, ಬ್ರಹ್ಮಸೂತ್ರ, ಮಂಗಲ ಸೂತ್ರ ಅಂತ ಕರೀತಾರ. ಅದಕ್ಕೆ ಅದನ್ನ ಅಭ್ಯಾಸ ಮಾಡ್ಬೇಕಾಗಿತ್ತು ನಾವು. ಒಂದು ಕಲ್ಪನಾ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ನಷ್ಟೇ ಪೂರ್ವ ವಿಕಲ್ಪೇತು ಯಾವತ್ತು ಅನ್ಯಶನ ಉದಯ ಆತ. ಇನ್ನೊಂದು ಯಾವ್ದು ಕಲ್ಪನಾನು ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿ ಒಳಗೆ ಸ್ಪಷ್ಟವಾದಂಥ ಅನುಭವ ನಮಗೆ. ನಾವು ಯಾರಿದ್ದೇವೆ ಅನ್ನುವಂಥ ಅನುಭವ ನಮಗೆ ಪ್ರತಿಯೊಬ್ಬರಿಗೆ ಅದಾಗ್ತದೆ. ಅದನ್ನು ಅನುಸಂಧಾನ ಮಾಡೋದ ಧ್ಯಾನ. ನೀ ಯಾವ್ದಾರ ಒಂದು ನಾಮ ರೂಪ ಇಟ್ಕೊಂಡು ಕೂತ್ರೆ ನಾಮ ರೂಪ ಇರ್ತೈತಿ. ನಮಗೆ ಬೇಕಾದದ್ದು ಅದು ಇರೋದಿಲ್ಲ. ಸತ್ಯ ವಸ್ತುವಿನ ಅನುಭವ ಆಗ್ಬೇಕಾತಂದ್ರೆ ಇದನ್ನು ಹಿಡ್ತಾ ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ. ನೀ ಎಲ್ಲರಿಗೂ ಇದು ಒಂದೇ ಅದ. ಎಲ್ಲ ಕಾಲದವ್ರಿಗೂ ಎಲ್ಲ ವರ್ಗದವ್ರಿಗೂ ಇದು ಒಂದೇ ದಾರಿ. ಬೇರೆ ದಾರಿ ಇಲ್ಲ. ನ ಅನ್ಯ ಪಂಥ ವಿದ್ಯತೆ ಏನಾಯ ಅಂತ ಕಲ್ಪನೆಗಳನ್ನೆಲ್ಲ ಸರಿಸಿ ಅದನ್ನು ಅನುಭವಕ್ಕೆ ತಗೊಳ್ಳೋದು ಒಂದೇ ನಮಗೆ ಇದಕ್ಕೆ ದಾರಿ. ಬೇರೆ ದಾರಿ ಇಲ್ಲ.
ಅದಕ್ಕೆ ಅವನ ಕಲ್ಪನೆಗಳನ್ನೆಲ್ಲ ಸರಿಸ್ಕೊಂತ ಧ್ಯಾನ ಕೂತಾಗ ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಈ ಬ್ರಹ್ಮಸೂತ್ರ, ಸುಖದ ಸೂತ್ರ, ಶಿವಸೂತ್ರ ನಿನಗೆ ಹತ್ತತಿ. ಇದನ್ನು ನಾವು ಅಭ್ಯಾಸ ಮಾಡಬೇಕಾಗೈತಿ. ನಿರಂತರವಾಗಿ ಇದನ್ನ ಅಭ್ಯಾಸ ಎಡೆಬಿಡದೆ ಈ ಕಲ್ಪನಾರಹಿತ ಇರುವಿನ ಅನುಸಂಧಾನ ಅದ ತನ್ನ ಇರುವು, ತನ್ನ ನಿಜ, ಎಡೆಬಿಡದೆ ಹಗಲಿರುಳೆನ್ನದೆ ಇದ್ರ ಬಗ್ಗೆ ವಿಚಾರ ಮಾಡ್ಕೋಂತ ಇರು. ಹಗಲಿರುಳೆನ್ನದೆ ಪರಿಭಾವಿಸುತ್ತೀರಿ ಅಂತ ಯಾಕೆ ಹೇಳ್ಯಾರ? ನಿರಂತರ ಇದ ಅಭ್ಯಾಸದಾಗ ತೊಡಗಿದ ನಮ್ಗೆ ಆ ಸೂತ್ರ ಹತ್ತು ಅಂದ್ರೆ ಯಾವಾಗಲೂ ಕಲ್ಪನಾರಹಿತ ಸ್ಥಿತಿ ಒಳಗೆ ಇದ್ದು ರೂಢಿ ಅಭ್ಯಾಸ ಆತಂದ್ರೆ ಈ ಕಲ್ಪನಾ ಮಾಡಾಕ ಅವನ ಮನಸ್ಸಾಗುದಿಲ್ಲ. ಯಾವಾಗಲೂ ಅದ ಎಷ್ಟು ಅವ ವ್ಯಾಳೆ ಹೋದದ್ದ ಗೊತ್ತಾಗುವುದಿಲ್ಲ. ಎಷ್ಟು ಹೊತ್ತು ಎಷ್ಟು ವರ್ಷಗಳು ಹೋದವನು ಸುಧಾ ಯುಗಗಳು ಹೋದವು ಅನ್ನೋದು ಎಲ್ಲವೂ ನಿನ್ನ ಕಲ್ಪನಾದಾಗ ಅದಲ್ಲ. ವರ್ಷಗಳು, ಯುಗಗಳು, ಎಲ್ಲ ದಿನಗಳು ಎಲ್ಲ ನಿನ್ನ ಕಲ್ಪನಾ ಬಂದಾಗ ಹೋದಲ್ಲ. ಕಲ್ಪನೆಗಳಿಗೆ ಅವಕಾಶ ಕೊಟ್ಟೆ ಅಂದ್ರೆ ಇವೆಲ್ಲ ತೋರ್ತಾವ. ಕಲ್ಪನಾದಾಗ ತೋರ್ಯಾವೆಲ್ಲ ದೇಶ ಕಾಲಗಳು ಎಲ್ಲ ಯುಗಗಳು ಎಲ್ಲ ಕಲ್ಪನಾದಾಗ ತೋರ್ಯಾವು. ಕಲ್ಪನಾರಹಿತ ಒಂದು ಅರ್ಧ ನಿಮಿಷರ ಕಲ್ಪನಾರಹಿತ ಆಗಿರ್ಲಿಕ್ಕೆ ಆಕತೆ. ನಿಮಿಷಾರ್ಥವಾಗಲಿ ನಿಮ್ಮ ನೆನಪು ನಿಂದೊಡೆ. ಕಲ್ಪನಾರಹಿತ ಆಗಿರ್ಲಿಕ್ಕೆ ಒಂದು ಅರ್ಧ ನಿಮಿಷರ ಪ್ರಯತ್ನ ಮಾಡಿ ನೋಡ್ರಿ ಅಂತ. ನಿರಂತರ ಅಭ್ಯಾಸ ಬೇಕಿದಕ್ಕೆ. ಮತ್ತೊಂದು ಏನಾರ ಮಾಡೇ ಬಿಡ್ತದೆ ಕಲ್ಪನಾ. ವಾಸನೆಗೆ ಅನುಗುಣವಾಗಿ ಅವು ಬಂದು ಬಿಡ್ತಾವ. ಆ ಕಲ್ಪನಾ ಮಾಡಿದ ಕೂಡಲೇ ಅಂಥ ಕರ್ಮಗಳನ್ನು ಮಾಡಕ್ಕೆ ತೊಡಗೇ ಬಿಡ್ತಾನ. ಮತ್ತು ಅದರ ಫಲ ಉಂಡ ತೀರ್ಬೇಕು. ಅದರಿಂದ ಏನೂ ಲಾಭ ಇಲ್ಲ. ಕಲ್ಪನೆಗನುಸಾರವಾಗಿ ಏನು ಕರ್ಮಗಳನ್ನು ಮಾಡ್ತೀಯಲ್ಲ ಅದರಿಂದ ಯಾವ ಫಲನೂ ಇಲ್ಲ. ನಿರರ್ಥಕ ಶ್ರಮ ತೋರ್ತತಿ, ಅಡಗ್ತೈತಿ. ಸಿಗ್ತೈತಿ ಅಂತ ಮಾಡಿದಿ, ಇವನ್ನೆಲ್ಲ ಹೊಲ ಹಿಡದಿ, ಮನೆ ಹಿಡದಿ, ನೀನು ಮಾಡಿದಿ, ಅದನ್ನ ಮಾಡಿದ್ರೆ ಸುಖ ಸಿಗ್ತೈತಿ ಕಲ್ಪನಾ ಮಾಡ್ಕೊಂಡು ಬಂದು ಇದು ಹೊಳಿಬೇಕಲ್ಲ ನಮ್ಗೆ. ಇವನ್ನೆಲ್ಲ ಕೈ ಬಿಟ್ಟಾಗ ನಮ್ಮಲ್ಲಿ ಐತಿ ಆರಾಮ ರೆಡಿ ಇದ್ದದ್ದೈತಿ, ಸಿದ್ಧವಾದದ್ದು ವಸ್ತು ಅದು. ನಾವು ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ನೀನೇನು ಕಂದ್ರಾಡಿ ಭಾಳ ಮಾಡಾಕತ್ತಿ. ರೆಡಿ ಇದ್ದದ್ದನ್ನು ಹೊಂದ್ಕೊಂಡು ಇರೋದು ಬಿಟ್ಟು ಅದನ್ನು ಮಾಡಿನ ಇದನ್ನು ಮಾಡಿನ ಅದು ಮಾಡಿದ್ದು ಏನು ಉಳಿದೈತಿ ಹೇಳಿ. ಮತ್ತು ಕೊಟ್ಟದ ನಿನಗೆ ಯಾರಾದ್ರು ಮಾಡಿದವರು ಎಷ್ಟೆಷ್ಟು ಪ್ರಯತ್ನ ಮಾಡಿ ಅರಮನೆ ಹಾಕ್ಸಿದ್ರು ಏನು ಎಂತೆಂತ ಯಾಕ್ರಿ ಇವ್ರ ತಂತಂದು ಯಾಕ್ರಿ ಇಂಜಿನಿಯರ್ ಪ್ಲಾನ್ ಹಾಕಿ ಏನೇನೋ ಮಾಡಿದ್ರು. ಏನು ಮಾಡಿರ ಏನು ಮಾಡಿದೊಡೆಯೇನು ಎಲ್ಲವೂ ಕಾಣನದ ಬೆಳದಿಂಗಳಂದದಿ ವ್ಯರ್ಥವಾಗಿ ಹೋದು. ನಿನ್ನಲ್ಲಿರ್ತಕ್ಕಂಥ ಅನುಭವ ನೀನು ಮಾಡ್ಬೋದು. ನೀ ಏನೂ ಬೇಕಾಗಿಲ್ಲ ಈ ಜಗತ್ತಿನೊಳಗೆ. ಏನಾರು ಮಾಡ್ಬೇಕು ಹೊಂದಬೇಕು ಅನ್ನೋದು ಏನೂ ಉಳಿದಿಲ್ಲ ನಿನಗೆ. ಈ ತಿಳುವಳಿಕೆ ನಿನಗೆ ಆತಂದ್ರೆ ಜ್ಞಾನದಿಂದ ನಿನಗೆ ಇದರಿಂದ ನಿನಗೆ ತೃಪ್ತಿ ಐತಿ ಹೊತ್ತು ಜಗತ್ತಿನಾಗ ಏನು ಹೊಂದಿದ್ರು ನಿನಗೆ ತೃಪ್ತಿ ಇಲ್ಲ. ಜ್ಞಾನಾಮೃತೇನ ತೃಪ್ತಶ್ಯ ಕೃತಗತಶ್ಯ ಯೋಗಿನಃ ಕರ್ತವ್ಯಂನ ವಿದ್ಯತೆ ಅಂತ. ಅವಾಗ ತೃಪ್ತಿಯನ್ನು ಹೊಂದಿದ ಮ್ಯಾಗ ಏನಾರು ಮಾಡ್ಬೇಕು ಅನ್ನೋದು ಉಳಿದಿಲ್ಲ ಅವಾಗ. ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅನ್ನೋದು. ನಮಗೆ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿದ್ರು ಇನ್ನೂ ಮನಸ್ಸಿನಾಗ ಅದಟ್ಟಾಗಿದ್ರೆ ಚಲೋ ಆಕೈತಲ್ಲ, ಇದಟ್ಟಾಗಿದ್ರೆ ಬೇಷಾಕೈತಲ್ಲ. ಇವಾಗ ಕಾಡ್ತಾವ ನಮ್ಮ ಅನ್ನೋದಿಲ್ಲ. ಅಲ್ಲೊಂದು ಶಿಸ್ತ ನಮ್ಮ ಮನೆ ಹಾಕ್ಸೋನು, ಇಲ್ಲೊಂದು ಹೊಲ ಹಿಡೀನು ಯಾಕ್ರಿ, ಇನ್ನೊಂದು ಮಾಡ್ಕೊನು, ಇನ್ನಷ್ಟು ಮಕ್ಕಳನ್ನ ಹಿಡೀನು, ಆ ಊರಾಗ ಅವ್ರನ್ನ ಇಡೋನು, ಈ ಊರಾಗ ಇವ್ರನ್ನ ಇಡೋನು. ಹೌದಿಲ್ಲ? ಇದ ಅವ್ರ ಹೆಸರಲ್ಲಿ ಅದನ್ನಷ್ಟು ಹಚ್ಚೋನು, ಇದನ್ನಷ್ಟು ಹಚ್ಚೋನು. ಏನ್ ಮಾಡೋದಂಗ ಇದನ್ನ ಮಾಡ್ಕೊಂತ ಬಂದವ್ರು ಜನ್ಮಾಂತರ ಮಾಡ್ಕೊಂತ ಬಂದಿಯಲ್ಲ, ಏನ್ ಲಾಭ ಆಗೈತಿ? ಈ ಜಗತ್ನ್ಯಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಇದನ್ನ ತಲೆಯಾಗ ಗಟ್ಟಿಯಾಗಿ ಹಿಡ್ಕೊಂಡಿದ್ದು ಯಾವಾಗಲೂ ಇರ್ಬೇಕಿದು. ಏನು ಮಾಡಿದ್ರು ಈ ಜಗತ್ತಿನಾಗ ನೆಮ್ಮದಿ ಇಲ್ಲ. ಯಥಾರ್ಥ ಜ್ಞಾನ ನಮ್ಮನ್ನು ನಾವು ತಿಳ್ಕೊಳ್ಳೋದು ಒಂದ ನಮ್ಮ ಕೆಲಸ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಲಾಭ. ನೀ ಏನು ಗಳಿಸಿದ್ರು ಲಾಭ ಇಲ್ಲ, ಏನು ಮಾಡಿದ್ರು ಈ ಜಗತ್ತಿನಾಗ ಲಾಭ ಇಲ್ಲ. ಅದಕ್ಕೆ ಬಲ್ಲವರು ಅದನ್ನ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಲಾಭ ಇಲ್ಲೇ ಮಾಡಿ ಏನು ಮಾಡವ ಅದನ್ನ? ಸುಖ ಸಿಗ್ತೈತೆ ಅಂತ ಮಾಡಾಕತ್ತೀರಿ, ಎಲ್ಲರೂ ಸುಖದಿಂದ ಇದೀರ್ಯಾ? ಚಲೋ ತಂಗ ಬಾಳೆ ಮಾಡ್ಬೇಕಂತ ಎಲ್ಲಿ ಹೋಗಲಂಗ ಭಾಳ ಚಲೋ ಬಾಳೆ ಮಾಡಿದ್ಪ ಇವ. ಯಾಕ್ರಿ ಎಲ್ಲೆಲ್ಲಿ ಹೋಗಲ್ಲ ಹಂಗ ಇದನ್ನು ಮಾಡಿದ್ರಿ, ಏನ್ ಮಾಡಿದ್ರಿ, ಏನಾಗಬೇಕಾಗೈತಿ? ಈ ತಿಳುವಳಿಕೆ ನಿನಗೆ ಆಗೋ ಮಟ್ಟ ಹಿಂಗೆ ತೇಕುದ ನೋಡಿ.
ಯಾವಾಗ ನಿನಗೆ ಅದ್ರ ಕಡೆ ಲಕ್ಷ್ಯ ಹತ್ತು ಕಲ್ಪನಾರಹಿತ ಇರುವಿನ ಅನುಸಂಧಾನ, ಅವಾಗ ಇದೆಲ್ಲ ಮ್ಯಾಗಿನ ಆಸಕ್ತಿ ಎಲ್ಲ ಹೋಗಿ ಆ ಇರುವಿನ ಕಡೆ ಲಕ್ಷ್ಯ ಹತ್ತಿ ಅಂದ್ರೆ ಈ ಮೂರು ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ತದೆ. ಇರುವಿನ ಕಡೆ ಲಕ್ಷ್ಯ ಹತ್ತಿ ಅಂದ್ರೆ ಇವೆಲ್ಲ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಅಳೆಗಾಲು ಬಂದ್ಬಿಡ್ತದೆ. ಇವು ಮೂರು ಅವಸ್ಥೆಗಳ ಸಂಬಂಧ ಎಲ್ಲ ತಪ್ಪಿ ಹೋಗ್ಬಿಡ್ತದೆ. ನೀನು ನಿಜದ ಎಚ್ಚರಿಕೆ ನಿನಗೆ ಆತು ಅಂತಂದ್ರೆ ಅದನ್ನ ನಾವು ಮಾಡ್ಕೋಬೇಕಾಗೈತಿ. ಈ ಲಾಭವನ್ನು ಮಾಡ್ಕೋರಿ ಅಂತ ಬಲ್ಲವರು ಹೇಳ್ತಾರೆ. ಅವ್ರು ಕಂಡ ಆನಂದ ಸ್ಥಿತಿಯನ್ನು ಇವು ಹೊಂದಲಿ, ಜೀವಿಗಳು ಹೊಂದಲಿ ಅಂತ ಕಳಕಳಿಯಿಂದ ಅದನ್ನ ಎಚ್ಚರಿಕೆ ಕೊಟ್ಕೊಂತ. ಆದ್ರೂ ಒಮ್ಮಿಗೆ ನಮಗೆ ಇದ್ರ ಚಾಳಿ ಬಿದ್ದು ಬಿಟ್ಟತ್ತೆಲ್ಲ, ಇದ್ರಾಗ ಹೆಣಿಕೆ ಹಾಕಿದ ಸುಖರೂಪ ಅಂತ ಒಟ್ಟ ಏನ್ ಹೇಳಿರೋದು ನಾಟು ಅಲ್ದ ಮಾಡ್ಕೊಂತ ಬಂದ್ ಬಿಟ್ಟೇವ್ ನಾವು. ಅವನು ಗಳಿಸಿರೋ ಸುಖ ಸಿಗ್ತೈತಿ, ಇದನ್ನ ಗಳಿಸಿ ಏನ್ ಮಾಡವ, ಹಣ್ಣು ಗಳಿಸಿ ಏನ್ ಮಾಡವ, ಹೆಣ್ಣು ಗಳಿಸಿ ಏನ್ ಮಾಡವ, ಮಣ್ಣು ಗಳಿಸಿ ಏನ್ ಮಾಡವ, ಅಧಿಕಾರ ಗಳಿಸಿ ಏನ್ ಮಾಡವ. ಅವ್ರು ಸುಖ ಕೊಟ್ಟವ್ರು ನೋಡ್ಕೋ, ಅದನ್ನ ಗಳಿಸಿದವ್ರು ಏನಾಗ್ಯಾರ ನೋಡ್ಕೋ. ಇದನ್ನೆಲ್ಲ ಕಂಡು ಕೇಳಿ ಮತ್ತು ಅದನ್ನ ಮಾಡ್ಬೇಕಂತೀಯಲ್ಲೋ. ಹ ಎಷ್ಟು ಶನ್ಯಾನು ಅದಿ ನೀನು, ದಡ್ಡೋ ಶನ್ಯಾನು ನೀನು. ಕಂಡು ಕೇಳಿ ಮತ್ತೆ ಮುಹಿಪರೇ, ಭೂಮಂಡಲದ ಭೋಗ ಭೋಗವನ ಅತಿ ಗೆಳೆಯಿದೆ. ನೀ ಎಷ್ಟು ಗಳಿಸಿ ಎಷ್ಟು ಭೋಗ ಮಾಡಿ ನೀನು. ಯಾಕ್ರಿ ಶರೀರ ಬಿಡುವ ಮಠ ಅದನ್ನು ಹೊಂದಿದ್ರು ಮಾಡಿದ್ರು, ಎಷ್ಟು ಬೇಕಷ್ಟು ಆಯುಷ್ಯ ತಗೊಂಡು ಮಾಡಿದ್ರು ನಿನಗೆ ಸುಖ ಶಾಂತಿ ಸಿಗುದು. ಎಂತ ಬೇಕಂತ ಸುಂದರವಾದ ಶರೀರ ತಗೋ, ಎಷ್ಟು ಬೇಕಷ್ಟು ವಿಷಯ ವಸ್ತುಗಳನ್ನು ತಗೋ. ಯಾಕ್ರಿ ಬಹಳ ದೌಡ್ ಮುಪ್ಪಾಗಲಂತ ಶರೀರಪ್ಪ, ಏನ್ ನೀವು ಮುಪ್ಪ ಆಗವಲ್ಪ ಯಾಕ್ರಿ ಅಂತ ತಗೊಂಡ್ ಇದನ್ನ ಅನುಭವಿಸಿದ್ರು ಇದ್ರಾಗ ಸುಖ ಎಳ್ಳೆಣಿತು ಇಲ್ಲ ಅನ್ನೋದು ಹೊಳಿಬೇಕಲ್ಲ. ಎಲ್ಲ ವ್ಯರ್ಥ ಪ್ರಯತ್ನ ನಡೆಸಿ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಇದು ಆಗ್ಬೇಕಾದ್ರೆ ಯಾರ ವಿವೇಕವಂತರಿರ್ತಾರೆ ಅವರ ಸಂಘವನ್ನ ನೀವು ಮಾಡು, ಅವಾಗ ನಿನ್ನಲ್ಲಿ ಇದು ಜಾಗೃತ ಆಕೈತಿ. ಇದ್ರಾಗ ಆಸಕ್ತಿ ಎಲ್ಲ ಕಡಿಮೆ ಆಕೈತಿ. ಹಿಂದಿನ ರೂಢಿಗತ ಬರ್ತಿರ್ತಾವ ವಾಸನೆಗಳನ್ನ ಹೊಡೆದಾಕಾಕಿ ಈ ವಿಚಾರ ಬಲಾಢ್ಯತ್ತು ಅಂದ್ರೆ ಅದನ್ನ ಯಾಕ್ರಿ ಹೊಡೆದ್ ಹಾಕಕ್ ಬರ್ತೈತಿ. ಈ ಸಂಸ್ಕಾರ ಗಟ್ಟಿ ಮಾಡ್ಕೊನಿ. ಅದಕ್ಕೆ ಹೇಳೋದು ನಿನ್ಗೆ, ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತ ಅಂದ್ರೆ ಬೇಕಾ ಏನು ವಿಚಾರಗಳು ಬರ್ತಿರ್ತಾವ. ಬಂದ್ಯಾ ಬಾಣ ಸಿದ್ಧನ ಮಾಡ್ಕೊಂತ ಬಂದ್ಯಲ್ಲೋ, ಏನಾತ ಎಲೆ ಮನಸ್ಸ ಅದ್ರಾಗ ಹೊಳ್ಳೆ ಏನಾತ ನಿನಗ, ಏನ್ ಲಾಭ ಹೊಂದಿದಿ, ಹತ್ತು ಅನುಲೇನ ಉಂಡಿದಿ, ಸರಿ ಹಿಂದಕ್ಕೆ ಅಂತ ಬುದ್ಧಿ ಹೇಳಕ್ ಬರ್ತೈತಿ. ಈ ಸಂಸ್ಕಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಅಲ್ಲಿ ಅಲ್ಲಿ ಬರುದನೇ ಅನ್ಯ ವಿಚಾರಗಳೆಲ್ಲ ಕಡಿಮೆ ಕೂಂತ ಬರ್ತಾವ. ಅನಾತ್ಮ ವಿಚಾರಗಳೆಲ್ಲ ವಾಸನೆಗಳು ಕ್ಷೀಣ ಕೂಂತ ಬರ್ತಾವ. ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಅವಕ್ಕೆ ಪುನಃ ನಾವು ಇದರ ವಿಚಾರ ಹೇಳೋದು ಕೇಳೋದು ಮಾಡಬೇಕು. ಯಾವಾಗಲೂ ಇದರ ವಿಚಾರ ನಡೀತಿತ್ತು ಅಂದ್ರೆ ಅದರ ಆಟ ಬಂದ್ ಆಕೈತಿ. ಕಾಮನ ಕಾಲಿಡಲಾರ ಅಂತಾರಲ್ಲ, ವಿವೇಕ ಅನ್ನುವಂಥ ಬಂದೋಬಸ್ತಿ ಒಳಗೆ ಕಾಮನ ಕಾಟ ತಪ್ಪಿ ಹೋಗ್ತೈತಿ. ಅದನ್ನ ತಪ್ಪಿಸ್ಕೊಳ್ಳೋ ಸಂಬಂಧ ಐತಿ. ಮನುಷ್ಯನ ಜನ್ಮಕ್ಕೆ ಮಾತ್ರ ಅದನ್ನ ತಪ್ಪಿಸ್ಕೊಳಕ್ ಬರ್ತೈತಿ, ಬಾಕಿ ಜನ್ಮದಾಗ ಬರೋದನ್ನ ಇಲ್ಲ. ದೇವತೆಗಳು ಕೂಡ ಕಾಮನ ಕಾಟ ತಪ್ಪಿಸ್ಕೊಳಕ್ಕಾಗಿಲ್ಲ. ಈ ಅವಕಾಶ ಐತಿ, ಲಾಭ ಮಾಡ್ಕೋರಿಪ್ಪ. ಕಾಮನ ಕಾಟ ತಪ್ಪಿಸ್ಕೊಂಡ ರಾಮನ ಭಾವ ಆರಾಮಿನ ಭಾವದಾಗಿರ ಕಲೀರಿ. ಆರಾಮ್ ಬೇಕಾಗಿತ್ತಂದ್ರೆ ಕಾಮನನ್ನ ನಾಶ ಮಾಡ್ಕೊ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ, ಎಲ್ಲಿ ರಾಮದ ಅಲ್ಲಿ ಕಾಮ ಇಲ್ಲ. ಜೋ ಕಾಮ ಹೈ ವ ರಾಮ ನಹಿ, ವ ರಾಮ ಹೈ ವ ಕಾಮ ನಹಿ. ಆರಾಮಿನಲ್ಲಿ ಕಾಮ ಇಲ್ಲ, ಕಾಮ ಇದ್ದಾಗ ಆರಾಮಿಲ್ಲ. ಯಾವುದು ಬೈಕ್ ಇಲ್ದಾಗ ಆರಾಮನ ಐತಿ, ಹೌದಿಲ್ಲ? ಡಿಜಾರ್ಲೆಸ್ ಅಂತಿರಲ್ಲ. ಯಾವ ಇಚ್ಛೆಗಳು ಇರ್ಲಿಲ್ಲ ಅಂದ್ರೆ ನೀ ಆರಾಮನ ಇರ್ತೀವಿ. ಇಚ್ಛೆಗಳೇ ಬಂದು ಅಂದ್ರೆ ಅದು ಬೇಕು ಅಂದ್ರೆ ನಿನ್ನ ಕಾಮ ಬಯಕೆಗಳು, ಅದು ಬೇಕು ಇದು ಬೇಕು ಅಂತಂದ್ರೆ ಆರಾಮ ಕಳ್ಕೋತೀನಿ. ಸುಖ ಹೊಂದಾಕ ಅವು ಬೇಕು, ಬೇಕಲ್ರಿ ಮತ್ತ ಅಂತಿರ್ತಾವ. ಎದಕ್ಕೆ ಬೇಕಪ್ಪ ಇವು? ಹೆಚ್ಚಾಗಿ ಏನು ಬೇಡಿಕೆ ಇದ್ದಿದ್ದಿಲ್ಲ ಅಂತ ಆರಾಮಿದ್ದೆ. ಎಚ್ಚರಿಕೆಯಾಗಿ ಅದನ್ನ ಬೇಡಬೇಕು, ಇದನ್ನ ಬೇಡಬೇಕು, ಇದನ್ನ ಮಾಡಬೇಕು, ಇದನ್ನ ಬೇಡಿಕೆ ಈಡೇರಿಸುವ ಸಂಬಂಧ ಹಂಗ ಕರ್ಮಗಳನ್ನ ಮಾಡಬೇಕಾಗತ್ತೆ. ಎಚ್ಚರ ಆದ್ಮೇಲೆ ಧನುವಾತಿ ಆ ಬೇಡಿಕೆಯನ್ನ ತೃಪ್ತಿಪಡಿಸಿಕೊಳ್ಳುವ ಸಂಬಂಧ ಕರ್ಮಗಳನ್ನ ಮಾಡಕ್ ಶುರು ಮಾಡಿದೆ. ಅದರಿಂದ ಏನಾದ ಶ್ರಮ ಆತಿಲ್ಲ, ಎದಕ್ಕೆ ಬಂತಿ ಕೆಲಸ ಇಲ್ಲ, ಜೀವನ ಎಲ್ಲ ಹಾಳು ಮಾಡ್ಕೊಂಡೆಲ್ಲ. ಸುಮ್ಮನೆ ಇದ್ದಾಗ ನಿನಗೆ ಆರಾಮ ಇರ್ತೈತಿ ಅನ್ನೋದು ಗೊತ್ತೈತಿಲ್ಲ. ಸುಮ್ಮನೆ ಇರೋದು ಯಾರಿಗ್ ಗೊತ್ತಿಲ್ಲ ಹೇಳ್ರಿ.
ಎಲ್ಲಾ ಜೀವಿಗಳಿಗೆ ಅದು ಗೊತ್ತಾಗುತ್ತೆ. ಹುಡುಗರ್ಯಾ ಸುಮ್ಮನೆ ಇರಿ ಅನ್ಕೂಲೆ ಸುಮ್ಮನೆ ಇರೋದು ಹೆಂಗಂತ ಯಾರೂ ಪ್ರಶ್ನೆ ಮಾಡುದಿಲ್ಲ. ಮಾಡ್ತಾರೇನು? ಸುಮ್ಮನೆ ಇರೋದು ಗೊತ್ತೈತಿ, ಸುಮ್ಮನೆ ಇದ್ದು ಬಿಡ್ಲ. ಸುಮ್ಮನೆ ಇದ್ರೆ ಸಂಕಟಾಕತ್ವೇನು ಆರಾಮಕತ್ತೀವಿ. ಮನಸ್ಸು ಸುಮ್ಮನೆ, ಬಾಯಿ ಸುಮ್ಮನೆ ಇರುವುದಲ್ಲ, ಮನಸ್ಸು ಸುಮ್ಮನೆ ಇರುವುದು. ಮನಸ್ಸನ್ನು ಸುಮ್ಮನೆ ಇರಿಸುವುದನ್ನ ಅದ ಯೋಗ. ಯೋಗ ಚಿತ್ತವೃತ್ತಿ ನಿರೋಧಸ್ತು ಅಂದ. ಪ್ರಾಣ ನಿರೋಧಸ್ತು ಅಂತ ಹೇಳಿಲ್ಲ. ಹವಾ ಬಿಗಿ ಹಿಡಿದು ರೇಚಿಕಾ ಕುಂಭಕ ಮಾಡಿ, ರೇಚಿಕಾ ಪೂರ್ವಕ ಮಾಡಿ, ಕುಂಭಕ ಮಾಡಿ ಮನಸ್ಸನ್ನು ನಿಲ್ಲಿಸುವುದು ಯೋಗ ಅಂದಿಲ್ಲ. ಚಿತ್ತವೃತ್ತಿ ನಿರೋಧಸ್ತು ಯೋಗ. ಆದ್ರಿಂದ ತಾತ್ಪೂರ್ತಿಕ ಕುಂಭಕ ಮಾಡಿದ ಕೂಡಲೇ ತಾತ್ಪೂರ್ತಿಕ ವಾಸನ ನಾಶ ಆಗುವುದಿಲ್ಲ. ಶಾಶ್ವತವಾಗಿ ಮನಸ್ಸಿನ ಹರಿದಾಟ ನಿಲ್ಲಿಸ್ಬೇಕಾತಂದ್ರೆ ಜ್ಞಾನನ ಮಾಡು. ಸುಳ್ಳ ಬಳಲ್ತಿ, ಆ ಯೋಗ ಈ ಯೋಗ ಅಂತ ಬಳಲಿ ನನ್ನ ಮನಸ್ಸು ನಿಂದ್ರಿಸಬೇಕು ಸಂಬಂಧ ಸುಳ್ಳ ಬಳಲ್ತಿದಿ. ನಿನಗೆ ಒಮ್ಮೆ ಇದರ ನೆನಪು ಮಾಡ್ಕೋ, ನಿನ್ನ ನಿಜ ಸ್ವರೂಪದ ಜ್ಞಾನವನ್ನು ಮಾಡ್ಕೋ. ಅವಾಗ ಚಿತ್ತವೃತ್ತಿ ನಿರೋಧ ಶಾಶ್ವತವಾಗಿ ಆಕೈತಿ. ಆತ್ಮಭಾವದಲ್ಲಿ ನಿನ್ನಲ್ಲಿ ಮನಸ್ಸನ್ನು ನೆಲೆಯ ನಿಲ್ಲಿಸುವಂತ ಪ್ರಯತ್ನ. ಅದಕ್ಕೆ ನಿನ್ನನ್ನು ನೀ ಯಾರು ಅನ್ನೋ ತಿಳ್ಕೊ. ಬೇರೊಂದು ಯೋಗದಳು ಬಳಲದೆ ಆನಂದವನ್ನೇ ಸೂರ್ಯ ಕೊಡುವ ಆತ್ಮ ನಿಜ ನಿಷ್ಠರಾಗಿರೋರು. ನಿಮ್ಮಲ್ಲಿ ನೀವು ನಿಷ್ಠ, ನಿಮ್ಮಲ್ಲಿ ಐತಿ, ನಿಮ್ಮನ್ನು ಬಿಟ್ಟದೆ ಇಲ್ಲ. ಅದಕ್ಕೆ ನೀವು ಯಾರದನ್ನು ತಿಳ್ಕೊಂಡಾಗ ನಿಮ್ಮ ಭಾವದೊಳಗೆ ನೀವು ನೆಲೆಯ ನಿಲ್ಲಲಿಕ್ಕೆ ಬರ್ತೈತಿ. ಅನ್ಯದ್ದನ್ನೆಲ್ಲ ಕೈ ಬಿಟ್ಟು ನಾವು ಅಲ್ಲದನ್ನು ನಾವು ಅಂತ ತಿಳ್ಕೊಂಡೇವಿ. ಇದನ್ನು ನಾನು ನಮ್ಮ ಎದುರಿಗೆ ಬಂದದ್ದು ನಾವು ಆಗ್ಲಾರಿ, ನಮ್ಮಿಂದ ಅರಿವಿಸ್ಕೊಳ್ಳೋದು ನಾವು ಯಾವುದೂ ನಾವು ಅಲ್ಲ. ಅವನ್ನೆಲ್ಲ ತೆಗೆದು ಹಾಕಿ ನೀತಿಗಳೇನು ಕಳೆದು ಬಿಡಲಿಕ್ಕೆ ಬಾರದಂತ ಇರು ನಾನು, ಕಳೆದು ಉಳಿದ ಉಳುಮೆ ತಾನು ಅಂದ ನೀತಿ. ಇದು ನಾನಲ್ಲ. ಯಾವ ಶರೀರ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಚಿತ್ತು ನಾನಲ್ಲ, ಅಹಂಕಾರನ. ಯಾಕೆ? ನನಗೆ ವಿಷಯವಾದ ಕಥದಿಂದ ಅಂದ್ರೆ ನಮ್ಮಿಂದ ಇವು ಅರಿವಿಸ್ಕೊಳ್ತಾವ, ನಮ್ಗೆ ಗಣ್ಯವಾಗಿದಾವ. ಅವು ನಾವು ಹೆಂಗಕ್ಕೇವಿ? ಯಾವುದನ್ನ ಎದುರಿಟ್ಟು ನಾವು ತಿಳಿತೇವಿ ಅದು ನಾವು ಹೆಂಗಕ್ಕೇವಿ? ಅರು ನಾನು ಯಾವಾಗಲೂ ಇದಿರು, ಅದು ಅರು ಇರುವ ಆನಂದ, ಅದ ಸಚ್ಚಿತ್ ಆನಂದ ಅಂತ ಕರೀತಾರೆ. ಅದಕ್ಕೆ ಅದ ನಮ್ಮ ಸ್ವರೂಪದ. ಅರಿವಿಸ್ಕೊಳ್ಳೋದು ನಮ್ಮ ಸ್ವರೂಪ ಅಲ್ಲ, ಅದು ಯಾವುದೂ ನಾನಲ್ಲ. ಅದಕ್ಕೆ ನಮಗೆ ಗಣ್ಯವಾಗಿ ಐತಿ ಅದು ಅರಿವಿಸ್ಕೊಳ್ಳೋದೆಲ್ಲ. ಅದು ಜಡ ಐತಿ ಅಂತ ತಿಳಿದ ಯಾವ ಕೈ ಬಿಟ್ಟು ಉಳ್ಕೋತಾನ ಅವ ಆರಾಮಿರ್ತಾನ. ಅದ ನಾನು ನನ್ನದು ಅಂತೇವೆ ನಾವು. ನಮ್ಮಿಂದ ಅರಿವಿಸ್ಕೊಳ್ಳೋದು ನಾ ಹೆಂಗಕ್ಕೇನೆ? ಈ ದೇಹ ನಾನು, ಇಂದ್ರಿಯಗಳು ನಾನು, ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ನಾನು. ಇದು ಅಹಂಕಾರ. ಅಜ್ಞಾನದಿಂದ ನಾನು ಅಲ್ಲದನ್ನು ನಾನು ಅಂತ ಏನು ಗಟ್ಟಿ ಹಿಡ್ಕೊಂಡೇವಲ್ಲ, ಇದು ಅಹಂಕಾರ. ಅದಕ್ಕೆ ನಮಗೆ ಬಳಲಿಕ್ಕೆ ತಪ್ಪುವಲ್ಲ. ನಮಗೆ ತಿಳುವಳಿಕೆಯಿಂದ ಜ್ಞಾನದಿಂದ ಇದನ್ನು ನೀನು ಅಲ್ಲದನ್ನೆಲ್ಲ ಕೈ ಬಿಟ್ಟ ನೀನಾಗಿ ಯಾವಾಗ ಉಳಿತಿ ಅವಾಗ ನಿನಗೆ ಬಳಲಿಕ್ಕೆ ತಪ್ತೈತಿ. ಈ ಬಳಲಿಕ್ಕೆ ತಪ್ಪಿಸ್ಕೋಬೇಕಂತಿರೋ ಏನೋ ಒದ್ದಾಡ್ಬೇಕಂತಿರೋ ನಿಮಗೆ ಬಿಟ್ಟಿದ್ದ. ನಾನು ನಂದು ಅಂತ ತಿಳ್ಕೊಂಡ ಒದ್ದಾಡ್ಕೊಂತ ಹೋಗ್ತೇನಂದ್ರೆ ಹೋಗು. ಹಿಂಗ ತಿಳಿದು ನಾನು ನನ್ನದು ಎನ್ನದೆ ಯಾವ ಮನುಜನು ನಡೆಯುವನು ಅವನು ಮಾತ್ರ ಶಾಂತಿ ಸುಖವನ್ನು ಪಡೆಯುವನು. ತಿಳುವಳಿಕೆಯಿಂದ ಇದರ ಸಂಬಂಧವನ್ನು ತಪ್ಪಿಸ್ಕೊಂಡು ನಾನು ಯಾರು, ನಾನು ಅಲ್ಲದ್ದು ಯಾವುದು, ಅದರ ಸಂಬಂಧನ ಇದು ಹೇಳುವುದು ಕೇಳುವುದು ಅಭ್ಯಾಸ ಮಾಡಬೇಕಾಗೈತಿ. ನಮ್ಮ ನಿಜ ಸ್ವರೂಪದ ಬಗ್ಗೆ ದಿನ ಕೇಳುವುದು, ಮನನ ಮಾಡುವುದು, ನಿಧಿಧ್ಯಾಸನವನ್ನು ಮಾಡುವುದು ಈ ಲಾಭಕ್ಕಾಗಿ ನಾವು ಮಾಡಬೇಕಾಗೈತಿ. ಆ ಅನಾತ್ಮದ ಬಗ್ಗೆ ನಾವು ಅಲ್ಲದನ್ನು ಕೇಳಿ ಅದ ಗಟ್ಟಿ ಆಗ್ಬಿಟ್ಟೈತಿ. ನಮ್ಗೆ ಕೇಳ್ತೇವೆ ನಾವು ಶ್ರವಣ, ಎದ್ರ ಬಗ್ಗೆ? ನಾವು ಅಲ್ಲದ್ರ ಬಗ್ಗೆ ಕೇಳೇವಿ, ಅದು ಗಟ್ಟಿ ಆಗೈತಿ. ಇದ್ರ ಬಗ್ಗೆ ನಾವು ಕೇಳಿಲ್ಲ, ಸರಿಯಾಗಿ ಮನಸ್ಸು ಕೊಟ್ಟು ಕೇಳಿದ್ರೆ ಇದು ಗಟ್ಟಿ ಆಕೈತಿ. ನಿತ್ಯ ಇದ್ರ ಬಗ್ಗೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡಿದ್ರೆ ಇದು ಗಟ್ಟಿ ಆಕೈತಿ. ಅದರ ಸಂಬಂಧ ಇದನ್ನ ಅಭ್ಯಾಸ. ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ಇದು ನಮಗೆ ಅನುಭವಕ್ಕೆ ಬರೋದನ್ನ ಇಲ್ಲ, ದುಃಖ ಹೋಗೋದನ್ನ ಇಲ್ಲ. ಅದಕ್ಕೆ ಇದನ್ನು ತಪ್ಪದೆ ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಕೇಳೋದು ಬಿಡಬೇಡ. ಎಲ್ಲೇ ಇರಲಿ, ನಿನ್ನ ಮನೆಯೊಳಗಾಗ್ಲಿ ಅದನ್ನು ಕೇಳೋದು. ಇದ ನಮ್ಮ ಯಾಕ್ರಿ ಈ ಕಾಯಕವನ್ನು ನಾವು ಮಾಡಬೇಕಾಗೈತಿ. ಮನುಷ್ಯನ ಜನ್ಮದ ಬಂದ ಮ್ಯಾಗ ಮಾಡುವಂಥ ಕಾಯಕ. ಅದನ್ನು ಬಿಟ್ಟೇವಿ, ಮಾಡಬೇಕಾದದ್ದನ್ನು ಬಿಟ್ಟೇವಿ, ಮಾಡಬಾರದನ್ನು ಮಾಡ್ಕೊತ ಕುಂತೀವಿ. ಅದಕ್ಕೆ ಆಗಬಾರದ್ದು ಹಾಕೊಂಡು ಕುಂಡಿರ್ತಾರೆ. ನಮ್ಗೆ ನೀ ಏನು ಮಾಡಬೇಕಾದ ಕರ್ತವ್ಯ ಏನದ? ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋದು ಒಂದ ನಿನ್ನ ಕರ್ತವ್ಯ. ಅದರೊಳಗೆ ತೊಡಗಿದ್ರೆ ನಿನಗೆ ಈ ದುಃಖ ಇರ್ತಿದ್ದಿಲ್ಲ. ಸದ್ದ ತಪ್ಪಿ ಹೋಗಿಬಿಡ್ತೈತಿ ನಿನಗೆ. ಈ ಮಾಡಿದನ
ಈ ವಿಚಾರವನ್ನು ಮಾಡು, ಯಾವುದು ನೀನು ಯಾವುದು ನೀನಲ್ಲ ಅನ್ನೋದನ್ನ ವಿಚಾರ. ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡೆ ಮನುಜ. ಅಲ್ಲೋ ನೀನು ಇದು ನಾನಂತ ತಿಳ್ಕೊಂಡು ಒದ್ದಾಡ್ಲಿಕ್ಕೆ ಅಲ್ಲೋ, ಇದು ನಡಬರ್ಕ ಬಂದದ್ದು ಅದ. ನೀ ಹಂಗಾಕಿ ಅದಕ್ಕಿಂತ ಬರೋಕ್ಕಿಂತ ಮೊದಲು ನೀನ್ ಅದಿ, ಇದು ಹುಟ್ಟಕ್ಕಿಂತ ಮೊದಲು ಅದಿ, ಇದು ಇದ್ದಾಗ ಅದಿ, ಇದು ಹಾದ ಮ್ಯಾಗೂ ನೀ ಇರ್ತಿ ಅನ್ನೋದನ್ನ ತಿಳ್ಕೊ. ನಾನ ಹುಟ್ಟಿನಿ, ನಾನ ಸಾಯ್ತೇನೆ ಅಂತ ಆರೋಪ ಮಾಡ್ಕೊಂಡು ಇದು ಅಜ್ಞಾನ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದಕ್ಕೆ ಹಿಂಗೆ ನೀ ಅನ್ಯಥಾ ತಿಳುವಳಿಕೆ ನಿನ್ನಲ್ಲಿ ಗಟ್ಟಿ ಆಗೈತಿ. ಅದಕ್ಕೆ ನೀನ್ ಯಾರಿದ್ದಿ ಅನ್ನುವಂಥ ಎಚ್ಚರಿಕೆಯನ್ನು ಈಗ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರಿಗೂ ಅವಕಾಶ ಐತಿ, ಮಾಡ್ಕೋರಿ ಅಂತ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರೆ. ಅದನ್ನು ನಾವು ಮಾಡ್ಬೇಕಾಗೈತಿ. ಈ ಲಾಭವನ್ನು ದೌಡು ಮಾಡ್ಕೋರಿ. ಇದು ಹೋಗೋದ್ರೊಳಗಾಗಿ ಇದು ಹಾದ ಮ್ಯಾಗ ಬರುದಿಲ್ಲ. ಮತ್ತೆ ಆ ಜನ್ಮ ಕಾದು ಕೂತಾವೋ ಏನೋ ವಾಸನೆಗೆ ಅನುಗುಣವಾಗಿ ಅಂತಾದ್ರಾಗ ತಿಳ್ಕೊಳಕ್ ಅವಕಾಶ ಚಾನ್ಸೇ ಇಲ್ಲ ನಿಮ್ಗೆ. ದೇವತೆಗಳ ಜನ್ಮ ಬಂದೈತೆ ಅಂದ್ರೂ ಕೂಡ ಅಲ್ಲಿ ತಿಳ್ಕೊಳಕ್ ಬರೋದು. ಬರೀ ಆ ಇಂದ್ರಿಯಗಳ ಮಜಾ ಮಾಡೋದು ಭೋಗ ಭೂಮಿ ಅಷ್ಟ. ಇಲ್ಲಿ ತಿಳ್ಕೊಳಕ್ಕೆ ಬರ್ತೈತಿ. ಏನ್ ಬೇಕಾದ ನಿನಗೆ ಅವಕಾಶ ಐತಿ, ಮಾಡ್ಕೋ. ಈ ಮನುಷ್ಯನ ಜನ್ಮದ ಲಾಭವನ್ನು ಮಾಡ್ಕೊ. ಮತ್ತೆ ಇದನ್ನ ಬಿಟ್ಟು ಅನ್ಯವನ್ನು ಏನಾರ ಮಾಡಕ್ ಹೋತೆ ಅಂದ್ರೆ ಮತ್ತೆ ಇದ್ದ ಸಮಾಧಾನ ಕೇಳ್ಕೋತೀನಿ. ಅದಕ್ಕೆ ಆತ್ಮ ವಿಚಾರವನ್ನು ಬಿಟ್ಟು ಅನ್ಯ ವಿಚಾರ ಮಾಡಬಾರ್ದು ಅಂತ ವೇದಗಳು ಸಾರ್ತವ. ಹುಟ್ಟು ಸಾವು ಬರುವವರೆಗೂ ನಿರಂತರ ಅಭ್ಯಾಸ ನಡಿಬೇಕು ನೋಡುದು. ಏನ್ ನಿದ್ದೆ ಬರುವವರೆಗೂ ಸಾವು ಬರುವವರೆಗೂ ಆತ್ಮ ವಿಚಾರವನ್ನು ಬಿಟ್ಟು ಅನ್ಯ ವಿಚಾರವನ್ನು ಮಾಡಬಾರ್ದು ಅಂತ ವೇದಗಳು ಸಾರಿ ಸಾರಿ ಹೇಳ್ತಾವ. ಅದಕ್ಕೆ ಇದನ್ನು ಮಾಡ್ಕೋ ಮನುಜ, ಈ ಲಾಭವನ್ನು ಮಾಡ್ಕೋ. ನೀ ಏನಾರ ಮಾಡಿ ಸುಖ ಹೊಂದಬೇಕು ಅನ್ನೋದನ್ನು ಮರ್ತು ಬಿಡಿ. ಈ ಜಗತ್ತಿನೊಳಗೆ ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ನಾ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಐತಿ ನಿನ್ನ ವಾಸನ ತಲೆಯಾಗ. ನಾ ಹಂಗಾಗ್ಬೇಕು ಹಿಂಗಾಗ್ಬೇಕು, ಹೆಂಗ ಆಗೋದೆಲ್ಲ ಅದು ಹೋಗುದನ. ಅದು ಹೋಗುದಾಗ ಏನ್ ಮಾಡವ, ಎಲ್ಲ ಆಗು ಹೂಗಳನ್ನೆಲ್ಲ ಮರೆತು ನಿನ್ನ ಇರುವಿನ ಅನುಸಂಧಾನ ಕೇವಲ ಇದರ ಅನುಸಂಧಾನದ ತೊಡಬೇಕು. ಉತ್ಕಟ ಇಚ್ಛಾ ಸುಖ ಇಚ್ಛಾ ಭೂಮಿಕಾ ಅಂತಾರೆ. ಇದಕ್ಕೆ ಮುಮುಕ್ಷತ್ವ ಅಂತಾರೆ. ಇದು ನಮ್ಮಲ್ಲಿ ಉದಯ ಅವಕಾರ. ಅದು ಹಿಂದಿನ ಜನ್ಮದ ಪುಣ್ಯ ಬೇಕು ಅಂತಾರೆ. ಆ ಪುಣ್ಯ ಬೇಕಂದ್ರೆ ಅಂತ ಪುಣ್ಯ ಕರ್ಮಗಳನ್ನು ಇನ್ನೊಬ್ಬರಿಗೆ ಉಪಕಾರ ಮಾಡಕ್ ಕಲಿ. ಹೌದಿಲ್ಲ? ಅದನ್ನ ಮಾಡಲ್ಲೇ ಹಂಗ ಪುಣ್ಯ ಇಲ್ಲೇ ನಮಗೆ ಈ ವಿಚಾರ ಬರ್ಬೇಕಂದ್ರೆ ಈ ವಿಚಾರ ನಮ್ಮಲ್ಲಿ ಹೊಳಿಬೇಕಾಗ್ತಾನೆ. ಯಾಕೆ ಹೊಳಿವಲ್ದ ನಮ್ಗೆ? ಅದು ಪುಣ್ಯ ಇಲ್ಲ. ಅದಕ್ಕೆ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕನ್ನೋ ಬುದ್ಧಿ ಇಲ್ಲ ಅವಾಗ. ಎಲ್ಲಿ ತನಕ ಈ ವಿಚಾರ ಇನ್ನೊಬ್ಬರಿಗೆ ಹಿತ ಮಾಡ್ಬೇಕು, ಈ ಪೂಜೆ ನಿಮಗೆ ಮಾಡಕ್ ಬರುದಿಲ್ಲ, ಅಲ್ಲಿ ತನಕ ನಿಮ್ಮಲ್ಲಿ ವಿವೇಕ ಉದಯ ಆಗೋದಿಲ್ಲ. ಏನ್ ಇದ ಪೂಜೆ? ಇನ್ನೊಬ್ಬರಿಗೆ ಹಿತ ಮಾಡೋದ ಪೂಜೆ. ಯಾವುದೇ ರೀತಿಯಿಂದ ಎಲ್ಲಾ ಜೀವಿಗಳಿಗೆ ಏನಕ್ಕೇನು ಪ್ರಕಾರ ಏನು ಯಶ ಕಶ್ಯಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಅಂತ ಬಟ್ಟಿಟ್ಟು ಹೇಳರಲ್ಲಿ. ಇದೇ ದೇವರ ಪೂಜೆ ಅಂತ. ತದೇವ ಈಶ್ವರ ಪೂಜನಂ. ಯಾವುದೇ ರೀತಿಯಲ್ಲಿ ಎಲ್ಲಿ ಚೈತನ್ಯ ಜಾಗೃತಿ ಇರ್ತೈತಿ ಆ ಜೀವಿಗಳಿಗೆ ಸಂತೋಷ. ಜಡವಾದದ್ದಕ್ಕಂತೇಳಿ ಕಲ್ಲು ಕಟ್ಟಿಗೆ ಅಲ್ಲಿ ಗುಡಿಯಾಗ ಚೈತನ್ಯ ಇರ್ತೈತಿನ, ಅಲ್ಲಿ ಹಸದ ಜಠರಾಗ್ನಿಗೆ ಅನ್ನ ಹಾಕು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋರಿಗೆ. ಇದು ಪರೋಪಕಾರ. ಇದಕ್ಕಾಗಿ ಈ ಶರೀರ ಬಂದದ್ದು ಸಾರ್ಥಕ ಆಕೈತಿ. ನೀವು ಇದನ್ನು ಮಾಡಿದಂದ್ರೆ, ಈ ಪೂಜೆ ಮಾಡೋದ್ರಿಂದ ಜೀವಿಗಳಿಗೆ ಕಲ್ಯಾಣ ಸಂತೋಷಗೊಳಿಸುವ ಪ್ರಯತ್ನವನ್ನು ಸ್ವಾರ್ಥವನ್ನು ಬದಿಗಿಟ್ಟಾದ್ರು ಮಹಾತ್ಮರು ಯಾಕೆ ಅದನ್ನ ಮಾಡ್ತಾರೆ? ನಮಗೆ ಎಷ್ಟೇ ತ್ರಾಸ ಐತೆ ಅಂದ್ರೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ. ಅವರು ಒಂದೇ ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಅದನ್ನ ಮಾಡ್ಕೊಂತ ಬಂದಿರ್ತಾರೆ. ನಡಿ ಅವರು ಇನ್ನೊಬ್ಬರು ಹಿತ ಐತೆ ಅಂದ್ರೆ ಹೋಗು, ನಮ್ದು ಬಿಟ್ಟು ಅವರು ಮಾಡ್ತಾರೆ ಇನ್ನೊಬ್ಬರಿಗೆ ಹಿತ ಮಾಡೋದು. ಈ ಪುಣ್ಯ ನಿಷ್ಕಾಮ ಪುಣ್ಯ ಅಂತಾರೆ ಇದಕ್ಕೆ. ಈ ಪುಣ್ಯ ನಮ್ಮನ್ನು ಒದಗಿ ಬಂದಾಗ ನಮ್ಮಲ್ಲಿ ಈ ವಿವೇಕ ಜಾಗೃತ. ಅದನ್ನು ನಾವು ಮಾಡ್ಬೇಕಾಗೈತಿ. ಆ ಡಿಪಾಸಿಟ್ ಮಾಡ್ಕೋಬೇಕಾಗಿ ಈ ಪುಣ್ಯದ ನಿಷ್ಕಾಮ ಪುಣ್ಯದ ಡಿಪಾಸಿಟ್ ನಾವು ಮಾಡ್ಕೋಬೇಕಾಗೈತಿ. ಸ್ವಾರ್ಥವನ್ನು ಬದಿಗಿಟ್ಟು ಯಾವುದೋ ಫಲಾಪೇಕ್ಷೆ ಇಲ್ಲದ ನಾವು ಇನ್ನೊಬ್ಬರಿಗೆ ಮುಂದೆ ನಾವು ಹಿಂಗೆ ಮಾಡಿದ್ರೆ ನಾವು ಲಾಭ ತೆಗೆದುಕೊಂಡು ಅಪೇಕ್ಷೆ ಇಟ್ಕೊಂಡು ಅದು ಸಕಾಮ ಕರ್ಮ, ಅದು ನಿಷ್ಕಾಮ ಕರ್ಮ ಅಲ್ಲ. ಮುಂದೆ ಗುರಿ ಇಟ್ಕೊಂಡು ಅವಾಗ ಬಾರು ಏನ್ ಬೇಕು ನಿನಗೆ, ಯಾಕ್ರಿ ಅದನ್ನ ಮಾಡೋ ಸಹಾಯ ಮಾಡೋದು ಮಾಡ್ತಿರ್ತೇವಲ್ಲ, ಮುಂದೆ ಗುರಿ ಅದ್ರ ಹೆಣ್ಣು ಕೊಡೋದಾರ ಇರ್ತೈತಿ. ತಗೋರಿ ಒಳ್ಳೆ ಯಾಕ್ರಿ ಭಾಳ ಎಲ್ಲ ಥರದ ಸಹಾಯ ಮಾಡೋದು ಅವಾಗ. ಹೌದಿಲ್ಲ? ಏನಾದ್ರು ಉದ್ದೇಶ ಇಟ್ಕೊಂಡು ಮಾಡೋದು, ಬೇರೆ ಯಾವ ಫಲಾಪೇಕ್ಷೆ ಇಲ್ಲದ ಮಾಡೋದು. ಏನ್ ಅದನ್ನ ಮಾಡು. ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡು. ಈ ಪೂಜೆ ಮಾಡಕ್ಕಲ್ಲಿ ಅದನ್ನ ಮಾಡ್ಯಾರಿಲ್ಲ ಅವ್ರು ಮಹಾತ್ಮರು. ಅಂದಾಗ ಆ ಸ್ಥಿತಿಯನ್ನು ಅವರು ಹೊಂದಿದ್ರು. ನಾವು ಆ ಸ್ಥಿತಿಯನ್ನು ಹೊಂದಬೇಕಾದ್ರೆ ನಾವು ಹಂಗೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಬೇಕು.
ಇದನ್ನೆಲ್ಲ ಹೇಳೋದು ಕೇಳೋದು ಮಾಡಿದಿಂದ ನೀವು ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನೋಡಪ್ಪ ಅಂತ ಅಜ್ಜ ಅವ್ರು ಹೇಳಿದ್ರು. ಇಲ್ಲ ಅಂದ್ರೆ ನೀ ಎಷ್ಟು ಹೇಳಿರು ಕೇಳಿರು ನಾವು ಅದನ್ನ ಓದ್ತೇವ್ರಿ ಕೇಳ್ತೇವ್ರಿ. ಏನ್ ಮಾಡಿದ ಅದಂಗೆ ಇರ್ತೀಯನ? ಇರಾಕ್ ಬಂದೈತಿ, ಹೇಳ್ತತಿ ಕೇಳ್ತತಿ ಮತ್ತು ಮಂದಿ ಸುದ್ದಿಯಾಗ ಕಾಲ್ ಕಳಿತೈತಿ ಕೆಲಸ. ಅದು ಕಲ್ಲಿನ್ಕಿಂತ ಕಡಿ ಅದಲ್ಲ ನೀವು. ಅದಕ್ಕೆ ಕಲ್ಲು ಯಾಕೆ ಪೂಜೆ ಮಾಡ್ತಾರ? ಅದು ಮಂದಿ ಸುದ್ದಿಗೆ ಹೋಗುದಿಲ್ಲ. ಅದು ಯಾರ ಬಗ್ಗೆ ಆಡ್ಕೋದಿಲ್ಲ, ನಿಂದ ಮಾಡೋದಿಲ್ಲ ಕಲ್ಲು. ಯಾಕ್ರಿ? ಯಾರ ಬಗ್ಗೆ ದ್ವೇಷ ಮಾಡಕ್ ಹೋಗುದಿಲ್ಲ ಅದು. ಯಾಕ್ರಿ? ಯಾರು ಹೊಡೆದ್ರು ಓಡಿಸ್ಬೋದತಿ, ಹಾಲು ಹಾಕಿದ್ರು ಹಾಕ್ಸ್ಬೋದತಿ, ನಾಯಿ ಉಚ್ಚಿ ಹೊಡೆದ್ರು ಸುಮ್ಮನೆ ಇರ್ತತಿ. ಯಾಕ್ರಿ? ಅದಕ್ಕೆ ತಾಳ್ಮೆ ಐತಿ. ಆದ ನಿನ್ನಲ್ಲಿ ಐತೆನ? ಕಲ್ಲಿಗೆ ಇರುವಷ್ಟು ಬುದ್ಧಿ ನಿನಗಿಲ್ಲಲ್ಲ. ಯಾರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಅದು, ಹೌದಿಲ್ಲ? ಅಂದಾಗ ಅದು ಪೂಜ್ಯಗೊಳ್ತತಿ. ಹಂಗ ನೀನು ಮಾಡಕ್ ಕಲಿ ಅಂತೇಳಿ ಒಂದು ಸುಭಾಷಿತ ಹೇಳ್ತತಿ. ಯಾರ ನಿಂದಾನು ಮಾಡಕ್ ಹೋಗುದಿಲ್ಲ ಅದು, ಯಾರು ಉಸಾಬರಿ ತೆಗ್ಯಾಕ್ ಹೋಗುದಿಲ್ಲ. ಅವ್ರು ಹಂಗದಾರು ಇವ್ರು ಹಿಂಗದಾರು, ಅದ್ರ ಉಸಾಬರಿಗೆ ಹೋಗತ್ತೇನ ಅದು? ಆಗ ಬೇಕ್ರಿ ಅಗಶಾನ ಬೋರ್ಗಲ್ಲ ಅಂತಾರಲ್ಲ, ಹೌದಿಲ್ಲ? ಹಂಗ ನೀನು ಇರಾಕ್ ಕಲಿ ಅಂತ. ಅವೆಲ್ಲ ಗುಣಗಳು ನಿನ್ನಲ್ಲಿ ಬಂದಾಗ ಇನ್ನೊಬ್ಬರಿಗೆ ಹಿತ ಮಾಡಕ್ಕ ಬರ್ತೈತಿ. ಯಾರ ಅಹಿತ ಮಾಡಿರ್ತಾರ ಅವ್ರಿಗೆ ಹಿತ ಮಾಡಕ್ ಕಲಿ ಬರ್ತೈತಿ ಅಂತ. ಅದರೊಳಗೆ ನಿನಗೆ ಲಾಭದ. ನಿನ್ನ ಮನಸ್ಸ ಕೆಡ್ತೈತಿ, ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ ನೀನ ಮೊದಲು ಕೆಟ್ಟಿರ್ತಿ. ಒಳ್ಳೇದ್ ಮಾಡ್ಬೇಕಂತ ಬಂದ ನಿನಗ ಮೊದಲು ಒಳ್ಳೇದಾಗಿರ್ತೈತಿ. ಇದನ್ನ ಮೊದಲು ಕಲ್ಕೋರಿ ನೀವು ಅಂತ ಹೇಳಿದ್ರ. ನೋಡ್ರಿ ಬೇಕಾದ್ರೆ ಪ್ರಯೋಗ ಮಾಡಿ. ಒಳ್ಳೇದ್ ಮಾಡ್ಬೇಕಪ್ಪ ಅವಂಗ, ಏನಾರ ಅವಂಗ ಸಹಾಯ ಮಾಡ್ಬೇಕಂತ ಭಾವ ನಿನಗ ಒಳ್ಳೇದಾಗಿರ್ತೈತಿ. ಸಂತೋಷ. ಇನ್ನೊಬ್ಬರು ಉಣಿಸಿದಾಗ ನಮಗೆ ಸಂತೋಷ, ಇನ್ನೊಬ್ಬರಿಗೆ ಏನಾರ ಸಹಾಯ ಮಾಡಿದಾಗ ನನಗೆ ಸಂತೋಷ. ಈ ಭಾವನೆ ಮೊದಲ ಒಂದು 50-60 ವರ್ಷದ ಹಿಂದೆ ಎಲ್ಲರಲ್ಲಿ ಅದಿತ್ತು. ಅವ್ರ ಹೃದಯನ ವೇದಾಂತ ಇತ್ತು. ಯಾವಾಗ ಅವರು ಉಂಡಾರಲ್ಲ, ಮನುಷ್ಯನೇ ಅವ್ರಿಗೆ ಕೊಟ್ಟೇನಿ, ಸಹಾಯ ಮಾಡೇನಿ ಅನ್ನು. ಎಲ್ಲಾ ತರದ ಸಹಾಯ ಗೆಳೆಯದಾಗ ಹೋಗಿ ಕೊಡ್ಕೊಂಬಾ. ಯಾಕ್ರಿ? ಹೋಗ್ಲಿ, ಅವ್ರದ್ದು ಬೀತಿ ಕೊಡೋಗ ಅವ್ರದ್ದು. ಇದು ಎಲ್ಲಿ ಐತಿ? ನಮ್ಗೇನ್ ಹರ್ಕತ್ ಆಗಿತ್ತು ಬಿಡ. ಈ ಭಾವನೆ ಎಲ್ಲಿ ಐತಿ ಈಗ? ಬೀಳ್ಬಿಡ. ಹೊಟ್ಟೆ ಕಿಚ್ಚು, ದ್ವೇಷ, ಇದೆಲ್ಲ ಹೆಂಗೈತಿ ನೋಡು ಅಂತ. ಇದು ಬರ್ಬತ್ತ ಹೋಗ್ಬಿಟ್ಟದೆ. ಬರೀ ಹೇಳುದ ಕೇಳುದ್ರಾಗ ಏನು ಲಾಭ ಇಲ್ಲ. ಹಂಗ ಆಚರಣೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ಆಚರಿಸಿದಾಗಳುವುದು ನರರಿಗೆ ಮುಕುತಿ. ಬರೀ ಹೇಳಿದು ಕೇಳೋದು ಸಾಕಷ್ಟಾತಿ, ಅದ್ರ ಹಂಗೆ ಇರಾಕ್ ಬರ್ಬೇಕಲ್ವ? ಮಾಡ್ಕೊಂಡು ಉಂಡಾಗ ತೃಪ್ತಿ ಆಕೈತಿಲ್ಲ. ಬರೀ ಅಡಿಗೆ ಸುದ್ದಿ ಎಲ್ಲ ಕೇಳಿದಿ, ಅದನ್ನ ಹಾಕಿರೋ ಭಾಳ ಚಲೋ ಆಕೈತ್ರಿ ಪಾಯಸ. ಯಾಕ್ರಿ? ಅದನ್ನೆಲ್ಲ ತಂದು ಸರಿಯಾಗಿ ಅದನ್ನ ವ್ಯವಸ್ಥೆ ಮಾಡಿ, ಅದಕ್ಕೆ ವಿಧಿ ವಿಧಾನಗಳದಾವ, ಹೌದಿಲ್ಲ? ಆ ಪ್ರಕಾರವಾಗಿ ಮಾಡಿದಾಗ ತೃಪ್ತಿ ಆಕೈತಿ. ಅಡಿಗೆ ಮಾಡ್ಕೊಂಡು ಉಂಡಾಗ. ಹಂಗೆ ನೀನು ಇದನ್ನ ಆಚರಣೆ ಒಳಗೆ ತಗೊಂಡು ಇದನ್ನ ಅಭ್ಯಾಸ ಮಾಡಿದಾಗ ನಿನಗೆ ಲಾಭ ಆಕೈತಿ. ಹಂಗ ಪುಸ್ತಕ ಅದಾವ್ರಿ, ನಾನು ಓದ್ತೇನ್ರಿ, ಓದಿರಿ, ಏನ್ ಮಾಡೋದು? ಬಾಯಿಗೆ ಮಾತಿನ ಜ್ಞಾನ ಉಪಯೋಗ ಇಲ್ಲ. ನಿನ್ನ ಕೃತಿ ಒಳಗೆ ಇದು ಅಳವಡಬೇಕು. ವೇದಾಂತ ಅಂದ್ರೆ ಅದರಂತೆ ಜೀವಿಸು. ಅವಾಗ ವೇದಾಂತಿ ಅಂತಾರೆ. ಶಾಸ್ತ್ರ ಹೇಳೋರೆಲ್ಲ ವೇದಾಂತಿಗಳಲ್ಲ. ಕೇಳಾಕ ಎಲ್ಲರಿಗೆ ಬರ್ತೈತಿ. ಇರುವುದು ಮಾತ್ರ ಬಹಳ ದೂರದೇವ್ ನಾವು. ಹೇಳೋದ ಬೇರೆ, ನಾವು ಮಾಡೋದ ಬೇರೆ. ನಮ್ಮ ಚಾಳಿ ಹೋಗವಲ್ದು, ಮೊದಲಿನ ಹೀನ ಚಾಳಿ, ಹೌದಿಲ್ಲ? ಇನ್ನೊಬ್ಬರಿಗೆ ಕೆಡಕು ಮಾಡ್ಬೇಕನ್ನೋದು ಮೊದಲು ಒಂದು ಬಿಡ. ನೀವು ಎಲ್ಲ ಒಳ್ಳೆ ಗುಣಗಳು ಬರ್ತಾವ ನಿನ್ಗೆ. ಇದ ಒಳ್ಳೆ ಗುಣ. ಅಂಥವ್ರಿಗೆ ಇದು ಸಾಧ್ಯ ಐತಿ. ಇಂಥ ಒಳ್ಳೇದನ್ನ ಯಾವಾಗ ಇನ್ನೊಬ್ಬರಿಗೆ ಒಳ್ಳೇದು ಮಾಡೇನಪ್ಪ ಅನ್ನೋ ಭಾವ ಎಲ್ಲಿ ತನಕ ನಿನಗೆ ಬರುದಿಲ್ಲ, ಅಲ್ಲಿ ತನಕ ನೀನು ಉದ್ಧಾರ ಆಗುತ್ತೆ. ಮೊದಲಿಗೆ ಇದು ಬೇಕು ಅಂತಿದ್ರು ಅಜ್ಜವ್ರು. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ ನಿಜ ಸುಖ ಮೆದುರೋ ಸಾಧ್ಯಂ. ಸದ್ಗುಣಗಳು ಅಂದ್ರೆ ಇದಕ್ಕಂತಾರೆ, ಇನ್ನೊಬ್ಬರಿಗೆ ಹಿತ ಮಾಡೋದಕ್ಕನ ಸದ್ಗುಣ ಅಂತ, ಇನ್ನೊಬ್ಬರಿಗೆ ಕೆಡಕ್ ಮಾಡೋದಕ್ಕನ ದುರ್ಗುಣ ಅಂತ. ಅದನ್ನ ಅಂಥವನ್ನ ನನಗೆ ದಯಪಾಲಿಸು ಅಂತ ಬೇಡ್ಕೊಂಡಾರು. ಬೇಡವೆನ ಭವ ನಿಮ್ಮನು ಭವಭವದಳು ಮಾಡನ ಒಲಿದು ಸುಗುಣ ಸಂತತಿಯ ನಿಂತು. ಎಲ್ಲರಿಗೆ ನಮಗೆ ಹಿತ ಮಾಡುವಂತ ಬುದ್ಧಿ ಕೊಡಪ್ಪ. ಶಿರಿಯೆಡೆದು ಜೀವಿಸುವೆಡೆ ಎಳು ವಿನಯವನು, ಕಾಪಟ್ಯವಿಲ್ಲದ ಧರ್ಮರತಿಯನು, ಪರವಧುವಿನ ರೂಪ ಕಂಡೆಳಸದ ಕರ್ಣ ವಿಜಯವನು. ಇಂಥದ್ದನ್ನ ನನಗೆ ದೈವ. ಶರಿ ಒಡೆದು ಶ್ರೀಮಂತಿಗೆ ಬಂದಾಗ ಸೊಕ್ಕ ಮಾಡಕ್ ಹೋಗಿಲ್ಲ. ನಾನ ಸೊಕ್ಕ ಬಂದ್ಬಿಡ್ತೈತೆ ತಡೆಯಲಿಕ್ಕೆ. ನನ್ನಂಗ ಅವನು ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೊ.
ಏನ್ ಸೌಕಾರಿಕೆ ಹಂಗೆ ಇರ್ತೈತೆ ಸೌಕಾರಿಕೆ ಮದದೊಳಗೆ ಏನ್ ಕೇಂದ್ರ ಮಾಡಿದ ಅಂದ್ರೆ ಏನ್ ಕರಿತೀವಿ ಅದ್ರ ಫಲ ಉಣ್ಬೇಕಾಗತ್ತೆ. ಅದು ಅಷ್ಟಮದಗಳು ಯೌವನ ಮದ, ವಿದ್ಯಾಮದ, ಯಾಕ್ರಿ ಕುಲಮದ, ಧನಮದ, ಇವೆಲ್ಲ ಅದ ಮದಗಳು ಅಷ್ಟಮದಗಳ ಗೆಳತನ ಮಾಡಿದ ಹೀನ ಕೃತಿಗಳನ್ನು ಮಾಡಿರ್ತೀಯಲ್ಲಿ ಸೊಕ್ಕ ಬಂದು ನೀನು ಮಾಡಿ ಅದರ ಫಲ ಉಣ್ಬೇಕಾಕತಿ. ಅದಕ್ಕೆ ಈ ವಿಚಾರ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ಇವೆಲ್ಲ ಕಡಿಮೆ ಆಕ್ಕಾವು. ಯಾರಿಗೂ ಪೆಟ್ಟತ್ತದಂಗ ಈ ಜಗತ್ತಿನೊಳಗೆ ಇದ್ದ ಬಂದ ಮ್ಯಾಗ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಪ್ರತಿಯೊಬ್ಬರು ಇದು ಎಚ್ಚರಿಕೆ ಗಂಟೆ ಅಂದಾರ. ಯಾವ ಜೀವಿಗೂ ಪೆಟ್ಟ ಹತ್ತಬಾರ್ದು. ಸುಮ್ಮನ ಅವು ನಮಗೆ ತೊಂದರೆ ಐತೆ ಅಂದ್ರೆ ಹಿಂಬಾಗಿ ಸರದ ಈಗ ದಾರ್ಯಾಗ ಕಂಟೆದು ಬಂದ ಸರದ ಹೊಕ್ಕಿಲ್ಲ. ಮದ್ದ ನಾ ತರಿಸುವಂತ ಹೊಕ್ಕೇನಂದ್ರ ಯಾಕಂದ್ರೆ ನಿನಗ ಹಾನಿ ಹೋದಿಲ್ಲ ಅದು. ಅವ್ರ ಕೂಡ ಯಾಕೆ ವಾದ ಮಾಡ್ಕೊಂತ ಹೊಕ್ಕಿ. ಮೊಹಮ್ಮದ್ ಪೈಗಂಬರ್ ಕುರಾನ್ದೊಳಗೆ ಅದನ್ನ ಹೇಳ್ಯಾರ ಅವರು, ಹೌದಿಲ್ಲ. ಈ ದಾರಿ ಒಳಗೆ ಹೋಗುವಾಗ ಇವೆಲ್ಲ ಎಡರು ತೊಡಗಳು ಬರ್ತೇವೆ, ಸರದ ಒಂದಿಟ್ಟು ಸರದ್ ಹೋಗ್ಬಿಟ್ರೆ ತೀರ್ತಲ್ಲ. ನಾ ಯಾಕೆ ಸರಿಲಿ ಅವನ ಸರಿಲಿ ಅಂದ್ರೆ ಯಾಕ್ರಿ ನಿನಗ ಹಾನಿ ಐತಿ. ಶಾಣೆ ಆಗ ನೀನು ಜಗತ್ನಾಗಿರುವ ನಾವೆಲ್ಲ ನೀನೇ ಶಾಣೆ ಆಗ್ಬೇಕು. ಆದಷ್ಟು ನಮ್ಮಿಂದ ಯಾರಿಗೂ ಕೆಡಕಾಗದಂಗ ನಿನ್ನ ವರ್ತನ ಇರ್ಬೇಕು. ನೀವು ಉಪಕಾರ ಮಾಡೋಣ ಆಗ್ಲಿಕ್ಕೂ ಪೀಡ ಮಾತ್ರ ಕೊಡಕ್ ಹೋಗ್ಬೇಡ. ಇಷ್ಟ ಸಾಧಸ ನೀನು ಪೂಜೆರ ಬರೋಬ್ಬರಿ ನಡಿತೈತಿ. ನಮ್ಮಿಂದ ನಮ್ಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋಣ ಆಗ್ಲಿಕ್ಕೂ ಉಪಕಾರ ಮಾಡೋಣ ಆಗ್ಲಿಕ್ಕೂ ಪೀಡ ಮಾತ್ರ ಕೊಡಕ್ ಹೋಗ್ಬೇಡ. ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸಬೇಡ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ಕೆಡಕ ಮಾಡದೇ ಇರುವುದ ಅಹಿಂಸಾ. ಇದಕ್ಕೆ ತಪಸ್ಸು ಅಂತಾರೆ. ಈ ತಪಸ್ಸನ್ನು ಮಾಡಿದಾಗ ನಿನ್ನ ಅಂತಃಕರಣ ಸ್ವಚ್ಛಕತೆ ನೋಡಿ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ. ಬರ್ತೈತೆ ನಮ್ಗೆ ಇದನ್ನ ಮಾಡಕ. ಮನಸ್ಸಿನಾಗ ಸಹಿತ ಬಯಸಬಾರದು, ಕೆಡಕ ಬಯಸಬಾರದು. ಯಾರಿಗೂ ಒಳ್ಳೇದಾಗಲಿಪ್ಪ. ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಗಚ್ಚಂತು ನಿರಾಮಯಂ. ಈ ಜಗತ್ತಿನ ಜನ ಎಲ್ಲ ಸುಖದಿಂದ ಬಾಳುವಂತಾಗಲಿ ಅನ್ನುವಂಥ ವಿಶಾಲ ಮನೋಭಾವನ ಬೇಕಲ್ಲ. ಇವ್ರಿಷ್ಟ ಉಳಿಕೆದವ್ರು ಬೇಡ. ನಮ್ಗೆ ಸಂಕುಚ ದೃಷ್ಟಿ ಐತಿ ನಮ್ಮಲ್ಲಿ. ನಾವು ಅಷ್ಟೇಪ, ನಾವು ಜನರು ಮಕ್ಕಳು ಎಷ್ಟೈತಿ ಅಷ್ಟ. ಮತ್ತೊಬ್ಬರು ಬೇಡ ನಮ್ಗೆ. ಯಾಕ್ರಿ ಒಂದ ಹೊಟ್ಟಿಲಿ ಹುಟ್ಟೈತಿ ಅಂದ್ರು ಅದು ಬೇಡ, ಹೌದಿಲ್ಲ. ನಮ್ಗಷ್ಟ ಹೌದಿಲ್ಲ. ನಮ್ದು ಒಂದು ಸೀಮಿತ ಇದೆ. ನಾವು ಈ ವಿಶಾಲ ಮನೋಭಾವ ಬರ್ಬೇಕಾದ್ರೆ ಅವನಲ್ಲಿ ವಿವೇಕ ಬೇಕಾಕೈತಿ. ಎಲ್ಲರೂ ನಮ್ಮವರ ವಿಶ್ವ ಕೌಟುಂಬಿಕ ಜೀವನ ಸಾಗಿಸ್ಬೇಕಾತಂದ್ರೆ ಹಗರಿಲ್ಲ, ಜ್ಞಾನಿಗೆ ಸಾಧ್ಯ ಐತಿ. ಜಗತ್ತಿನ ಜನ ಎಲ್ಲ ನನ್ನವರ ಅದಾರ, ಹೊರಗಿನವ್ರು ಯಾರೂ ಇಲ್ಲ. ಇವನಾರವ ಎಂದೆನಿಸದಿರಯ್ಯ. ಇವ ನಮ್ಮವ ಮಹಾಮನೆಯ ಮಗನೆಂದೆನಿಸಯ್ಯ ಅಂತ. ಇದು ನಿನಗೆ ಸಮಾಧಾನ ಐತಿ ಇಲ್ಲಿ ಇದನ್ನು ಮಾಡೋದ್ರಿಂದ. ಇವರೆಲ್ಲರೂ ಮಹಾಮನೆ ಅಂದ್ರೆ ಈ ವಿಶ್ವಕ್ಕ ಅಂದಾರ ಅವ್ರು. ಮಹಾಮನೆ ಅಂದ್ರೆ ಈ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲಾ ಜೀವಿಗಳು ನಮ್ಮವರು ಅದಾರ, ಯಾರು ಹೊರಗಿನವರಲ್ಲ. ಈ ವಿಶಾಲ ದೃಷ್ಟಿ ಬಂದಾಗ ಇದರ ಅನುಭವ ಮಾಡ್ಕೊಳಕ್ ನಮಗೆ ಬರ್ತದೆ. ಸಂಕುಚ ದೃಷ್ಟಿ ಎಲ್ಲ ಹೋಗ್ ನೋಡಿ. ಇದಿಷ್ಟ ನಂದು ಅನ್ನೋದು ಹೋಗ್ಬೇಕಿತ್ತು. ಸಂಕುಚ ದೃಷ್ಟಿ ನಂದು ಅಂದ್ರೆ ಎಲ್ಲ ನಂದನ್ನ, ಎಲ್ಲವೂ ನನ್ನದ. ಇಲ್ಲ ಅಂದ್ರೆ ಯಾವುದು ನಂದಲ್ಲ. ಎರಡು ಆಪ್ಷನ್, ಹೌದಿಲ್ಲ. ಎಲ್ಲವೂ ನನ್ನ ಸ್ವರೂಪನಾದ. ಎಲ್ಲ ಯಾರು ಹೊರಗಿನವರು, ಎಲ್ಲರೂ ನಮ್ಮವರದ. ಎಲ್ಲರಲ್ಲಿ ತನ್ನಲ್ಲಿ ಎಲ್ಲರನ್ನು ಕಾಣುವಂತ ಮನೋಭಾವನೆ ಎಲ್ಲಿ ತನಕ ನಮಗೆ ಬರುದಿಲ್ಲ ಅಲ್ಲಿ ತನಕ ನಮಗೆ ದುಃಖದಿಂದ ಬಿಡುಗಡೆ ಆಗುದಿಲ್ಲ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಮಾತೃವತ್ ಪರದ್ರವ್ಯೇಶು, ಹೌದಿಲ್ಲ. ಇನ್ನೊಬ್ಬರ ಹೆಣ್ಮಕ್ಳನ್ನ ತಾಯಿಯಂತೆ ಯಾವ ಕಾಣ್ತಾನ, ಹೌದಿಲ್ಲ. ಇನ್ನೊಬ್ಬರ ಪುರುಷರನ್ನ ತಂದೆಯಂತೆ, ಸೋದರರಂತೆ ಯಾರು ಕಾಣ್ತಾರ? ಅವರು ತನ್ನಲ್ಲಿ ನೋಡ್ಕೊಳಕ್ ಬರ್ತದೆ. ತಾ ಯಾರಿದ್ದೇನೋ ತಿಳುವಳಿಕೆ ಮಾಡ್ಕೊಳ ಅಂತ ವಿಶಾಲ ಮನೋಭಾವನೆ ಬೇಕಲ್ಲ. ಪರದ್ರವ್ಯೇಶು ಲೋಷ್ಟವತ್ತು. ಇನ್ನೊಬ್ಬರು ದುಡ್ಡು ಅಂದ್ರೆ ಮಣ್ಣು ಹೆಂಟಿ ಸಮ. ಬೇಡ ನಮ್ಗೆ ಅದನ್ನ ಅಪೇಕ್ಷೆ ಎಂದೂ ಮಾಡೋದು ಬೇಡ. ನಮ್ಗೆ ಅದ ಬೇಕು. ಆಯ್ತ ಸಿಗ್ತೈತೆ ಅಂದ್ರೆ ಮೊದಲು ಅರ್ಜಿ ಹಾಕ್ತಾನ ಅದಕ್ಕೆ. ಪುಕ್ಷೆಟ್ಟಿ ನಿಮ್ಗೆಲ್ಲರಿಗೂ ಸಹಾಯ ಕೊಡ್ತೇವೆ, ಅದ್ರ ಮುಂದಿನ ಫಲ ಏನಿರ್ತೈತಿ, ಹೆಂಗಾಗಿದ್ದ ಸಂಗ್ರಹ ಆಗಿದ್ದ ಆ ದುಡ್ಡು ಅದನ್ನು ತಗೊಳಕ್ ಹಂಗ ಪಡ್ಕೋತೇವೆ ನಾವು. ಅರ್ಜಿ ಹಾಕ್ತೇವೆ, ಸಾಲ ಯಾಕ್ರಿ ಸಾಲ ಗಡ್ತೇವೆ, ಕ್ಯೂ ಹಚ್ತೇವೆ ಅದಕ್ಕೆ. ಬ್ಯಾಡಪ್ಪ. ಅನ್ಯಾಯದಿಂದ ಎಂದೂ ನಾವು ಮಾಡಕ್ ಹೋಗ್ಬಾರ್ದು. ನಮ್ಮ ಶ್ರಮದಿಂದ ಬಂದದ್ದಷ್ಟೇ ನಮಗ್ ಸಾಕು.
ಅನ್ಯಾಯದಿಂದ ಮಾಡಿದ್ದು ಸುಖ ಕೊಡ್ತೈತೆ, ಗಳಿಸಿದ್ದು. ಶ್ರಮ ಪಟ್ಟದ್ದ ನಿನಗೆ ಸುಖ ಕೊಡುದಿಲ್ಲ. ದುಡಿದು ಗಳಿಸಿ ಪ್ರಾಮಾಣಿಕದಿಂದ ಮಾಡಿದ್ದ ನಿನಗೆ ಸುಖ ಕೊಡುದಿಲ್ಲ. ವಿಹಿತದಿಂದ ಮಾಡಿದ್ದ. ಇನ್ನು ನಿಷಿದ್ಧ ವ್ಯವಹಾರ ಮಾಡಿ ಅದನ್ನು ಗಳಿಸಿದ್ದು ಸುಖ ಕೊಡ್ತೈತೆ. ವಿಹಿತದಿಂದನೂ ಇದ್ರಾಗ ಸುಖ ಇಲ್ಲ, ನಿಷಿದ್ಧದಿಂದನೂ ಸುಖ ಇಲ್ಲ ಅನ್ನೋ ತಿಳುವಳಿಕೆ ನಿನಗೆ ಬರ್ಬೇಕಲ್ಲ. ಈ ವಿವೇಕ ನಿನ್ನಲ್ಲಿ ಜಾಗೃತ ಆಗೋ ಮಟ್ಟ ಹಿಂಗ ಹೋಗುದ ನೀನು. ಒಟ್ಟು ಹೆಂಗಾರ ಒಟ್ಟು ದುಡ್ಡು ಗಳಿಸೋದಪ್ಪ. ದುಡ್ಡು ಗಳಿಸಿ ಅದ್ರ ಸುಖ ಹೊಂದಬೇಕು. ಅದರ ಪರಿಣಾಮ ಅನ್ಯಾಯನಾರ್ಜಿತ ವಿಸ್ತಂ 10 ವರ್ಷ ಅನಿತಿಷ್ಠತೆ ಅಂತ. ಅನ್ಯಾಯದಿಂದ ಗಳಿಸಿದ್ದು ನ್ಯಾಯವಾಗಿ ಅದನ್ನು ಮಾಡಕಲಿ ಅಂದಾಗ ಏನಾರ ನಿನಗೆ ಇದು ದಾರಿ ಸಿಗ್ತೈತಿ. ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳ ವ್ಯವಹಾರದಾಗ ತೊಡಗಕಲಿ. ನ್ಯಾಯವಾಗಿ ಧರ್ಮಕ್ಕನುಸಾರ ನ್ಯಾಯವಾಗಿ ಇನ್ನೊಬ್ಬರಿಗೆ ಹಿಂಸಾ ಕೊಡ್ದಂಗ ನೀನು ದುಡ್ಡು ಸಂಗ್ರಹ ಮಾಡ್ಕೋ. ಶರೀರ ಚರಿತಾರ್ಥಕ್ಕ ಅನುಸಾರವಾಗಿ ಮಾಡ. ಧರ್ಮ ಅರ್ಥ ಹೌದಲ್ಲ. ಧರ್ಮಕ್ಕನುಸಾರವಾಗಿ ಅರ್ಥ ಮತ್ತು ಕಾಮಗಳು ಇಚ್ಛೆಗಳು ಏನದಾವಲ್ಲ ನಿನ್ನದನ್ನೋದ್ರಾಗ ಅಷ್ಟೇ ನೀನು ಮಾಡು. ಅನ್ಯದರ ಬಗ್ಗೆ ಹಾನಿಕೆ ಹಾಕಕ್ ಹೋಗ್ಬೇಡ. ಇಚ್ಛಾ ಮಾಡ. ಯಾಕ್ರಿ ನಿನ್ನದನ್ನೋದು ಏನೈತೆ ಹೌದು. ಅನ್ಯದನ ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ ಪರಿವಿಡಿದ ಈ ಪಾತಕಗಳು ಪಾಮರ ಜನ್ಮ ಬಿಯೇ. ಅಪೇಕ್ಷೆ ಮಾಡಿದಂದ್ರೆ ಚಂದದಾಳಕಿ ಚಂದದ ನೀವ ಅಂತ ಇಚ್ಛಾ ಮಾಡಿದ್ರೆ ಹೋತ್ ನಿಂಗ ಭಾಳ ಹೀನ ಸ್ಥಿತಿ ಬರ್ತದ ನೋಡಂತ ಎಚ್ಚರಿಕೆ ಕೊಟ್ಟಾರ. ಯಾರು ಅದನ್ನ ವಿಚಾರ ಅಲ್ಲಿ ಬರ್ಬೇಕಲ್ಲ ನಮಗೆ. ಮಧ್ಯಾಹ್ನ ಮುಸಿಗ್ ಬಿಡ್ತೈತಿ, ಮೋಹಕ್ಕೆ ಬಿದ್ದ ದಾರಿ ತಪ್ಪಿಡ್ತಿ. ಅದರ ಫಲ ಉಣ್ಬೇಕಾಕತಿ. ಮನಸ್ಸು ಸಹಿತ ಹೋಗಬಾರ್ದು ನೀವು. ಹೌದಿಲ್ಲ. ಈ ವಿವೇಕ ನಿನ್ನಲ್ಲಿ ಜಾಗೃತಿ ಇರ್ಬೇಕಲ್ಲ. ಹೌದಿಲ್ಲ. ಅವು ನಮಗೆ ಈ ಸಂಸ್ಕಾರ ಇದ್ರೆ ಬರ್ತೈತಿ, ಇಲ್ಲ ಅಂದ್ರೆ ಬರೋದಿಲ್ಲ. ಹೀನ ಸಂಸ್ಕಾರ ಇತ್ತಂದ್ರೆ ಬರೇ ಅದ ಏನು ಕಂಡದ್ದೆಲ್ಲ ಏನು ಯಾರ್ದಾರ ಏನಾರು ಯಾರ್ದಾರ ಹೊಲ್ದಾಗ ಐತಿಲ್ಲ ಕಟ್ಕೊಂಡು ಅಂತ ಬಿಡುದು ನಡೀಪ. ಹೌದಿಲ್ಲ. ಒಂದು ರೌಂಡ್ ಹಾಕಿ ಬಂದು ಬಿಡುದಪ್ಪ. ಬಿಟಿಗೇರಿ ಶಾಂತಿ ಎಲ್ಲ ಮಾಡ್ಕೊಂಡ್ ಬರ್ತೇನೆ ತಗೋಣ, ಅದನ್ನೇನು ತರಬೇಡ ನೀನು. ಹೌದಿಲ್ಲ. ಇವ್ರ ಹೊಲ್ದಾಗೆಲ್ಲ ರೌಂಡ್ ಹೊಡೆದ ಕಾರ್ ತಗೊಂಡು ಬಂದು ಬಿಡುದು. ಇದೈತಿಲ್ಲ ಇಂಥ ಬುದ್ಧಿ. ಸಟಕ್ನ ಎಲ್ಲಿ ವಿವೇಕ ಎಲ್ಲಿ ಬರ್ಬೇಕು ನಿನಗೆ. ಮುಟ್ಟಬಾರ್ದಪ್ಪ ಇನ್ನೊಬ್ಬರದು, ಅದನ್ನು ತಗೋಬಾರ್ದು. ಇನ್ನೂ ಅವರಾಗೆ ಕೊಂಡದ್ದು ಪ್ರೀತಿಯಿಂದ ಕೊಟ್ಟದ್ದು ಅದು ಬೇರೆ. ಸಂತೋಷಕ್ಕಾಗಿ ಅವ್ರು ತಗೋಬೇಕಾಗೈತಿ ಇಷ್ಟ. ಯಾರು ಏನು ಕೊಟ್ಟಿರ್ತಾರ ಅದು. ಇಲ್ಲಾಂದ್ರೆ ಅದ್ರ ಅಪೇಕ್ಷೆ ಮಾಡಕ್ ಹೋಗುದು. ನಿಮ್ಗೆ ಏನು ಬೇಕಾಗಿಲ್ಲ, ನೀವೇನು ಕೊಡೋದು ಬೇಕಾಗಿಲ್ಲ ನಮ್ಗೆ ಅಂತಿದ್ರ ಅಜ್ಜ. ಯಾವ ಫಲಾಪೇಕ್ಷೆ ಇಲ್ಲದೆ ಅವ್ರು ಬೋಧ ಮಾಡ್ತಿರ್ತಾರೆ. ಜೀವನ ನಿಮ್ಮ ಸಂತೋಷಕ್ಕಾಗಿ ಅದನ್ನ ಅವ್ರು ತಗೋಬೇಕಾಗಿತ್ತು. ಯಾರು ಏನಾರು ಅನುಕೂಲ ಅವ್ರ ಮುಂದೆ ತಗೊಂಡ್ ತಿಂತಿದ್ರ ಅಜ್ಜ. ಈಗ ಗೊತ್ತಿಲ್ಲ ಅವ್ರು ಅದನ್ನ ತಿನ್ನೋದಿಲ್ಲ, ಇವ್ರು ಇದನ್ನ ತಿನ್ನೋದಿಲ್ಲ ಅಂತಿರ್ತಾರಲ್ಲ ನಡಬರ್ಕ. ಅವರು ತನಕೊಂಡು ನಿನಗೆ ಊತಕತೆ ಅಂತಿದ್ರು. ಅವರು ಪ್ರೇಮದಿಂದ ತಂದು ಕೊಟ್ಟಿರ್ತಾರ. ಅವ್ರ ಮುಂದೆ ತಿಂತಿದ್ರು ಸ್ವಲ್ಪ ತಗೊಂಡು. ಅವ್ರ ಸಂತೋಷಕ್ಕಾಗಿ ಅವ್ರು ನಾವು ಅದನ್ನ ತಿನ್ನೋದಿಲ್ಲ, ನಾವು ಇದನ್ನ ತಿನ್ನೋದು. ನಡವರ್ಕಿನ ಇವ್ರು ಭಾಳ ಪೂಜಾರಿಗಳದ. ಯಾಕ್ರಿ ಇಂಥವು ಗದ್ಲು ಭಾಳ ಇರ್ತಾವ. ಅದಕ್ಕೆ ಎಲ್ಲರನ್ನ ಅವರು ಎಷ್ಟು ಸಂತೋಷದಿಂದ ನೋಡ್ತಿರ್ತಾರೆ, ಸಮಾಧಾನದಿಂದ. ಎಲ್ಲರೂ ನಮ್ಮವರನ್ನು ಅವ್ರ ಸಂತೋಷಕ್ಕಾಗಿ ಅವ್ರು ತಗೋಬೇಕು. ನಮಗೇನು ಬೇಕಾಗಿಲ್ಲ. ನೀನು ಅರಿವಿ ಅಂಚಡಿ ನೀನು ಏನೂ ಬೇಕಾಗಿಲ್ಲ. ಯಾವುದು ನಿರಪೇಕ್ಷಕ ಬಂಧುತ್ವ ಇರ್ತದೆ ಅವ್ರಿಗೆ. ಯಾವ ಅಪೇಕ್ಷೆ ಇಲ್ಲ. ಇದನ್ನು ತಿಳ್ಕೊಂಡ್ರೆ ಸಾಕು ನನಗೆ, ನಾ ಮಾಡಿದ ಪಟ್ಟ ಶ್ರಮ ಸಾರ್ಥಕ ಆತು ಅಂತಿದ್ರು. ಅದರ ಗುರುವಿನ ಋಣ ತೀರ್ತೆ ಅಂತ ನೀವು ಯಾರು ಇದನ್ನು ಋಣ ತೀರ್ಸಕ್ ತಯಾರಕ್ಕೆ ನೋಡಿ. ಅವ್ರು ಹೇಳಿದಂತೆ ಯಾರು ಆಚರಣೆ ಜೀವನದೊಳಗೆ ನಡ್ಕೊಂಡ ಅದನ್ನ ಲಾಭ ತಗೋತೀರಿ, ಅವ್ರು ನಮ್ಮ ಋಣ ತೀರ್ತೈತಿ ಅಂತ. ನಮ್ಮ ಋಣ ತೀರ್ಸಕ್ ತಯಾರಾಗ್ರಿ ಅನ್ನೋದು. ಮತ್ತು ಮೊದಲಿನಂಗೆ ಅದ ಚಾಳಿ ಬಿತ್ತಂದ್ರೆ ಮತ್ತು ನಮ್ಮ ಋಣದಾಗ ಹೋಗ್ತೀರಿ ನೋಡಂತ. ಗುರುವಿನ ಋಣ ತೀರ್ಸೋದು ಭಾಳ ಕಠಿಣ ಐತಿ. ಮಾತೃಋಣ, ಪಿತೃಋಣ, ದೇವರಿಣ, ಋಷಿಋಣ ತೀರ್ದಾಗ ನೀನು ಮುಕ್ತ ಆಗಕ್ ಬರ್ತೈತಿ ನಿನಗೆ. ತಂದೆ ತಾಯಿನ ಪ್ರಾಣವಾಯು ಹೋಗೋ ತನಕ ಅವ್ರು ಹೆಂಗ ಹುಟ್ಟಿದಾಗಿಂದ ನೀನು ಜೋಪಾನ ಮಾಡಿರ್ತಾರ, ಅದನ್ನ ಮಾಡೋಂಗಿಲ್ಲ. ಯಾಕ್ರಿ ಯಾವ್ದಾರು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ. ಹೌದಿಲ್ಲ. ಎಷ್ಟು ಖರ್ಚು ಬೇಕಾದಷ್ಟು ಬರಲಿ, ಅದು ರೊಕ್ಕ ತುಂಬಿಕಾರ. ಯಾಕ್ರಿ ಅದನ್ನ ಮಾಡ್ತೇವಿಲ್ಲ. ಯಾರು ನೋಡೋದಿಲ್ರಿ ಈಗಿನ ಕಾಲದಾಗಂತ ಭಾಳ ದೂರ ಉಳಿತದ. ತಂದೆ ತಾಯಿ ನೋಡೋರು ಎಲ್ಲಿ ಹೋಗ್ರು. ತಂದೆ ತಾಯಿ ಸೇವಾ ಮಾಡ್ಬೇಕು ನಾವು. ಪ್ರಾಣವಾಯು ಹೋಗೋ ತನಕ ತಂದೆ ತಾಯಿ ಸೇವಾ ಮಾಡಿದ್ರೆ ತಂದೆ ತಾಯಿ ಋಣ ಮುಟ್ತೈತಿ. ಮಾತೃಋಣ, ಪಿತೃಋಣ, ದೇವರಿನ, ಸಮಾಜದ ಋಣ. ಅವಿಗೆ ಹಿತ ಮಾಡ್ಬೇಕು. ಸಮಾಜಕ್ಕೆ ನನ್ನಿಂದ ಒಳ್ಳೇದಾಗಬೇಕು. ಏನ್ ಮಾಡಿದೀನಿ ಹೇಳು. ಬರೇ ಸ್ವಾರ್ಥಕ್ಕಾಗಿ ಬಾಳ್ಯಾಕೆ ಪಡ್ಕೊಂಡಿಲ್ಲ. ಸಮಾಜಕ್ಕೆ ಜನರಿಗೆ ಹಿತ ಏನ್ ಮಾಡಿದೀನಿ ಹೇಳು.
ಜನಹಿತ ಕಾರ್ಯಗಳನ್ನು ಏನಾರು ಮಾಡಿದ್ದೇನೆ? ಉಪಯೋಗ ಆಗೋದು, ಜಗತ್ತಿನ ಜನರಿಗೆ ಉಪಯೋಗ ಬರುವಂಥದ್ದು ಒಂದು ಜೀವನದೊಳಗೆ ಏನಾರು ಮಾಡೀನು? ಅವಾಗ ಸಮಾಜ ಋಣ ದೇವ್ರ ಋಣ ತೀರ್ತೈತಿ. ಅದಿಲ್ಲ, ಋಷಿ ಋಣ ತೀರಿಸ್ಬೇಕಾದ್ರೆ ನೀನು ಅದನ್ನ ತಿಳ್ಕೊಂಡು ಅವರಂತೆ ಆ ಸ್ಥಿತಿಯನ್ನು ಪಡೆದು ಇನ್ನುಳಿದ ಜೀವಿಗಳಿಗೆ ಅದನ್ನ ಮಾರ್ಗದರ್ಶನ ನೀವು ಮಾಡಿದಾಗ ಅದು ಋಷಿ ಋಣ ತೀರ್ತೈತಿ, ಗುರುವಿನ ಋಣ ತೀರ್ತೈತಿ. ಅವಾಗ ನೀನು ಮುಕ್ತ ಆಗಕ್ಕೆ ಬರ್ತೈತಿ ನಿನಗೆ. ಇಲ್ಲ ಮತ್ತು ಋಣ ಸಂಬಂಧ ಇತ್ತಂದ್ರೆ ಜನ್ಮಕ್ಕೆ ಬರ್ಬೇಕಾಕೈತಿ ಋಣ ತೀರ್ಸಕ್. ಸಾಲ, ಋಣ ಅಂದ್ರೆ ಸಾಲ. ಅವರಿಂದ ನೀ ಸಾಯಿ ತಗೊಂಡಿರ್ತಿ, ಅದನ್ನ ಹೋಗಿ ಮುಟ್ಟಿಸ್ಬೇಕಿಲ್ಲ. ತಗೊಳ್ಳೋದು ಹಗರಾತಿ, ಯಾಕ್ರಿ ಮುಟ್ಸೋದ್ ಜಡ ಐತಿ. ಗುಡ್ಡದ ಮ್ಯಾಗಿಂದ ಕಲ್ಲು ಇಳ್ಕೊಳ್ಳೋದು ಹಗರ, ಸಾಲ ಮಾಡೋದಂದ್ರ. ಹೋದ ಗುಡ್ಡದ ಮ್ಯಾಗ ಇರುವುದಂದ್ರೆ ಬಹಳ ಕಠಿಣ ಐತಿ. ನಮ್ಮಲ್ಲಿ ಪೇಟೆ ಮಾಸ್ತರ್ ಅಂತ ಹೇಳ್ತಿದ್ರ, ಸಾಲ ಮಾಡೋದಂದ್ರ ಗುಡ್ಡದ ಮ್ಯಾಗಿಂದ ಕಲ್ಲು ಇಳ್ಕೊಂಡಂಗ, ಅದನ್ನ ಮಾತು ಬಿಡುದಂದ್ರ ಆಗುದಿಲ್ಲ. ಯಾಕ್ರಿ ಸಂಬಂಧಿಕರದಾರ ತಗೋ ಕೊಡ್ತಾರ ಅಂದ್ರ ಆ ಕೊಡಾಕ್ ಹೊಳ್ಳಿ ಕೊಟ್ಟದನ್ನ ಹೊಳ್ಳಿ ಕೊಡುದಿಲ್ಲ ಸಹಿತವು. ಬಡ್ಡಿ ಕೊಡ್ತೇನೆ ಕೊಡ, ಕೊಡ್ತೇನೆ ಅಂದ್ರು ಬಡ್ಡಿ ಇಲ್ಲ, ಏನಿಲ್ಲ, ಹೋಗ್ತೇನೆ. ಇದ್ದ ತರ ಕೊಡೋ ಮರ ಅಂದ್ರ ಅದು ಇಲ್ಲಿ ಹೋಗ. ಹ್ಯಾಂಗ್ ಮಾಡೋದು? ಚಾಂಗ್ ಮಲ ಅನ್ನೋದು 7 ಕೋಟಿ 7 ಕೋಟಿ ಹೌದಿಲ್ಲ? ಏನೋ ವೆಂಕಟರಮಣ ಅಂತಲ್ಲ, ಇವ್ ಮೈಲಾರ 7 ಕೋಟಿ ಸಾಲ ಇಸ್ಕೊಂಡಿದ್ದಂತ ಪದ್ಮಾವತಿ ಲಗ್ನದಾಗ ಕೊಡುವ ಮರ ಸಾಲ 7 ಕೋಟಿ ಸಾಲ ಕೊಟ್ಟ. ಹಿಂದಗಡೆ ಗೋವಿಂದ ಅಂದ್ಬಿಟ್ಟ ವೆಂಕಟರಮಣ, ಅದಕ್ಕೆ ಗೋವಿಂದ ಅಂತಾರೆ. ಎಲ್ಲ ಮುಣಗಿಸಿದವ ಹೌದಿಲ್ಲ? ಸಾಲ ಮುಣಗಿಸಿ ವೆಂಕಟರಮಣ ಗೋವಿಂದ ಆ ನೀರ ಸ್ಥಿತಿ ಬರ್ತೈತಿ ನಿನಗೆ. ಅದ ಋಣ ತೀರ್ಸಾಕ ಜನ್ಮಾಂತರ ತಿರ್ಬೇಕಾಕತಿ. ಯಾರ್ಯಾರು ಬದಿಂದ ಋಣ ತೀರ್ಸ್ಬೇಕಾಕತಿ ಹೇಳಾಕ್ ಬರೋದು. ಅವ್ರ ಮನ್ಯಾಗ ನಾಯಿಯಾಗಿ ಹುಟ್ಟಿ ಋಣ ತೀರ್ಸ್ಬೇಕಾಕತಿ. ಏನಾರು ಖಬರ್ ಐತೆನ? ಇದಿಲ್ಲ. ಇದನ್ನ ನಿಮ್ಗೆ ಈಗ ಒಳ್ಳೆ ಮಜಾ ಅನಿಸ್ತೈತಿ. ಯಾಕ್ರಿ ಭಾಳ ಕಠಿಣ ಐತಿ ಋಣಮುಕ್ತಿ. ಆ ಋಣದಿಂದ ನಾವು ಋಣಾನು ಸಂಬಂಧದಿಂದ ಜನ್ಮಗಳು ಬರ್ತಾವ ನಮಗೆಲ್ಲ. ಸಾಲ ಮಾಡಿದ್ದು ಎಲ್ಲೆಲ್ಲಿ ಹುಟ್ಟಿ ಎಲ್ಲೆಲ್ಲಿ ತೀರಿಸ್ಬೇಕಾಗಿರ್ತೈತಿ. ಅದಕ್ಕೆ ಅನುಗುಣವಾಗಿ ಜನ್ಮಗಳು ಕಾದು ಕೂತಿರ್ತಾವ. ಅದು ಇಲ್ಲ ಖಬರೇ ಇರೋದಿಲ್ಲ ನಮ್ಗೆ. ಒಟ್ಟೆ ಹೆಂಗಾರ ಆದ್ರೆ ಸಾಕಪ್ಪ. ಇಲ್ಲ ಅರ್ಥ ಇಲ್ಲಿ ಮನುಷ್ಯನ ಜನ್ಮದಾಗ ಎಚ್ಚರದಿಂದ ಇದ್ರೆ ಮಾತ್ರ ಏನಾರ ಹೊಡಿತೈತೆ. ಏನ್ ಮಾಡಿರಿ ಏನ್ ಆಕೈತಿ ಅನ್ನೋದು ಬೇಕಲ್ಲ ವಿಚಾರ. ಅದು ಸತ್ಸಂಗದಿಂದ ಗೊತ್ತೈತಿ. ನಿರಂತರ ಮಹಾತ್ಮರ ಸಂಘ ಮಾಡಿದಾಗ ಈ ಸಂಸ್ಕಾರ ನಿನ್ನಲ್ಲಿ ಜಾಗೃತ ಆಕೈತಿ. ಅವಾಗ ಅದರಂತೆ ನಿನ್ನ ವರ್ತನ ನಡಿತೈತಿ. ಜೀವನ ಅದರಂತೆ ಬದುಕಾಕ್ ಬರ್ತೈತೆ. ಇಲ್ಲ ಅಂದ್ರೆ ಕಠಿಣ ಐತಿ. ಬೇಕಾದಂಗೆ ಹೇಳಿದ್ರು ಕೇಳಿದ್ರು ತಾನೆ ಚಾಡೆ ಹೋಗೋದಿಲ್ಲ. ಅದು ಮೊದಲಿನ ಚಾಡೆ. ಎಂದಿನಂತೆ ಅದ ವ್ಯವಹಾರನ ತುಡುಗ್ತನ ಬಿಟ್ಟಿಯಪ್ಪ. ತುಡುಗ್ ಮಾಡೋದು ಯಾಕ್ರಿ? ಚಂದ ಕಂಡದ್ದು ಬಿಡೋದಿಲ್ಲ. ಅಲ್ಲಿ ಹೊಲ್ದಾಗ ಏನಿರ್ತೈತಿ ಅದನ್ನೆಲ್ಲ ಯಾರ ಅತ್ತಾಗಿತ್ತ ನೋಡಿದವನು ಬಡ ಕಟ್ಕೊಂಡವನು ಎದ್ದು ಬಂದ್ಬಿಡ್ತು. ಇನ್ನೊಬ್ರು ಹೊಲ್ದಾನ ಮೇವು, ಇನ್ನೊಬ್ರು ಹೊಲ್ದಾಗ ದನ ಮೇಯಿಸೋದು ಬಿಟ್ಟಿ. ಯಾಕ್ರಿ? ಬಗ್ಗಲ್ದಾಗ ಬಿಟ್ಟವನು ಇದನ್ನೆಲ್ಲ ಬ್ಯಾರಿ ಎಲ್ಲ ತಿನ್ಸಿಬಿಟ್ಟಿರ್ತಿ ಹೌದಿಲ್ಲ? ಆಕಳೊಂದು ಮೇದ್ರ ಸಾಕಪ್ಪ, ಇನ್ನುಳಿದೊಂದು ಎದಕ್ ಬೇಕಾಗಿತ್ತು ನಮ್ಗೆ ಹೌದಿಲ್ಲ? ಅದು ಭಾಳ ಕಠಿಣ ಐತಿ. ಬರ್ತೈತೆ ನಿನಗೆ? ಯಾರ್ದು ಹೊಲ್ದಾಗ ಮೇಸ ಹೋಗ್ಲಂಗ ದನ ಕಾಯಕ್ ಬರ್ತೈತೆ? ಮೊದಲು ದನ ಕಾಯಕ್ ಬರ್ಲಿ ನಿನಗೆ ಅಂದ್ರೆ ಶಾಸ್ತ್ರ ತೀತೈತಿ ಅಂತಿದ್ರು ಅಜ್ಜ ಅವ್ರು. ಯಾರು ಹೊಲ್ದಾಗ ಹೋದ್ ಹೋಗ್ಬಾರ್ದು. ಹೋಗದಂಗ ಯಾಕ್ರಿ? ಕಾಯಕ್ ಬರ್ಬೇಕಲ್ಲ. ಮಾತಿಗೆ ಕುಂತ ಬಿಡೋದು. ಇತ್ತ ಮಾತಾಡಕತ್ತಿದ್ದಪ್ಪ ಹೋಗೈತಿ ಬಿಡೋದು. ಜೋಲಿ ಹೋಯ್ತು ಬಿಡಪ್ಪ ಇದೊಂದ್ಸಲ ಎಷ್ಟಂತ ಹೇಳೋದು ಅವಂಗ. ದಿನ ಆಟಾಟ ತಿಂದಿಸಿ ಯಾರಿ ಎಲ್ಲ ಮುಣಗಿಸಿ ಬಿಟ್ಟಿರ್ತಾರ. ಈಗ ಬಂತು ನೋಡ್ರಿ ಅದನ್ನು ಇಷ್ಟ ಮಟ್ಟ ಅದ ನಿಂಬಲ್ಲಿ ಐತಿ. ಎಷ್ಟೋ ಆಗ್ಯಾವಿಲ್ಲ. ಯಾರು ಅಲ್ಲಿ ಹೇಳೋಂಗಿಲ್ಲ, ಯಾರು ಬರೋದೇ ಇಲ್ಲ. ತಂದ ಅಲ್ಲ ಮ್ಯಾರೆಲ್ಲ ನಿಂದ ಹೊಡಿ ಅನ್ನೋದು ಹೌದಿಲ್ಲ? ಮೇಯಿಸ್ಬಿಡುದು. ನಡು ಹೊಲ್ದಾಗ ಸಹಿತ ಹೊಕ್ಕೋಕ್ ಮೇಯ್ಕ್ ಬತ್ತು. ಯಾರು ಕೇಳೋರು ಇಲ್ಲಲ್ಲ. ದಿನ ಮತ್ತೆ ಅಲ್ಲೇ ಹೋಗೋದು ಮೇಯ್ಸಾಕ. ಅಲ್ಲಿ ದಿನ ತಕ್ಕರ್ ಕೊಟ್ಟಂದ್ರೆ ಆ ದಾರಿ ಬೇರೆ ದಾರಿ ಹಿಡಿದು ಹೋಗಿ ನಡಿಯಪ್ಪ ಬೇರೆ ಅಂತ ಬೇಯಿಸ್ಬೋದಾಕೈತಿ ನೋಡ. ಅದಕ್ಕೆ ಇಂಥವೆಲ್ಲ ಬೇಷನ ಇದು ನಿನಗೆ. ಇನ್ನೊಬ್ಬರ ಕಡೆಯಿಂದ ನಾವು ಏನು ಅನ್ಸ್ಕೋಕ, ನಾವು ಇನ್ನೊಬ್ರಿಗೆ ಏನು ಮಾಡಕ್ ಹೋಗ. ಯಾವ ರೀತಿ ನಾಳೆ ಅದರ ಫಲ ಉಣ್ಣೋದು ತಪ್ತತೆ ನಿನಗೆ. ಯಾರು ಇಲ್ಲ, ಅವ್ರು ಕೇಳೋರು ಇಲ್ಲ ಅಂತೇಳಿ ಮಂಗ್ಯನಾಗ ಮಾಡಿದ್ರೆ ನಾಳೆ ಅದರ ಫಲ ಉಣ್ಬೇಕಾಗತ್ತೆ. ಭಾಳ ಎಚ್ಚರದಿಂದ ಇರ್ಬೇಕು ನೀ ಅಂತ. ಯಾವ ಜೀವಿಗೂ ಸಣ್ಣ ಪ್ರಾಣಿ ಐತಿ ಅಂದ್ರು ಅದಕ್ಕೆ ಸಣ್ಣಾಗಿ ನಡ್ಕೊಳಕ್ ಕಲ್ಕೋ. ಇಂಥ ಆಚರಣೆ ಮೊದಲಿಗೆ ಬೇಕು ನಮ್ಗೆ. ಇದು ತಿಳಿಬೇಕಾತಂದ್ರೆ ಇಂಥ ಪರಿಶುದ್ಧವಾದಂಥ ಆಚರಣೆ ನಮ್ಮಲ್ಲಿ ಇದ್ರೆ ಮಾತ್ರ ಇದು ಫಲಿಸ್ತೈತಿ ಹೇಳಿದ್ದು.
ಇಲ್ಲ ಅಂದ್ರೆ ಇಂಥ ವ್ಯವಹಾರ ಮಾಡುವಂಗೆ ಮಾಡುವುದು, ಇದನ್ನ ಹೇಳುವಂಗೆ ಹೇಳುವುದು, ಕೇಳುವುದು ಮಾಡಿದ್ರೆ ಏನು ಮಾಡೋದು? ಯಾಕೆ ನಮಗೆ ಆಗವಲ್ದು ಅಂದ್ರೆ ಆಚರಣೆ ಇಲ್ಲ, ಅದರಂತೆ ನಡ್ಕೊಳಕ್ ಆಗವಲ್ದು. ಆಚರಣೆ ಇಲ್ಲದಕ್ಕೆ ಹೋದಿಲ್ಲ. ಸ್ವಲ್ಪ ಅದನ್ನು ಅಳವಡಿಸ್ಕೋಬೇಕಿಲ್ಲ ನಮ್ಮ ಜೀವನದೊಳಗೆ. ಅದ್ರ ಲಾಭ ತಗೋಬೇಕಂದ್ರೆ ಅದರಂತೆ ಜೀವಿಸು. ಮಹಾತ್ಮರೆಲ್ಲ ಅದರಂಗನ ಇದ್ದ ಅಂತೇಳಿ ಆ ಸ್ಥಿತಿಯನ್ನು ಹೊಂದಿದ್ರಿಲ್ಲ, ಜಗತ್ತಿಗೆ ಪೂಜ್ಯ ಆದ್ರು. ಏನ್ ನಿನಗೆ ಉಪಯೋಗ ಬರುವಂಗೆ ಮಾಡ್ಕೋ, ಜಗತ್ತಿಗೆ ಉಪಯೋಗ ಬರ್ತೈತಿ ಶರೀರ. ಏನ್ ಈ ಶರೀರದ ಲಾಭ ತಗೋ, ಈ ನಿನ್ನಿಂದ ಜಗತ್ತಿಗೂ ಲಾಭ ಆಕೈತಿ. ನಿನಗೆ ಉಪಯೋಗ ಮಾಡ್ಕೊಂಡೆ ಅಂದ್ರೆ ಇದು ನಿನಗೂ ಉಪಯೋಗ ಮಾಡ್ಕೊಳ್ಳಿಲ್ಲ, ಜಗತ್ತಿಗೂ ಉಪಯೋಗ ಆಗಲಿಲ್ಲ, ಸುಮ್ಮನೆ ವ್ಯರ್ಥ ಹೋತಲ್ಲೋ ಜನ್ಮ. ಸುಳ್ಳ ಕಾಲ ಸತ್ವದಲ್ಲಿ ಕೆಲಸ ಇಲ್ಲ. ಮಾಡ್ಕೋ ಇದನ್ನ ಮೊದಲು ನಿನ್ನ ಕೆಲಸ, ನಿನ್ನ ಮುನ್ನೋಡಿ ಮಾಡ್ಕೊ ನಿನ್ನ ಕೆಲಸ. ಅಮ್ಮಕ್ಕ ಯಾಕೆ ಕುಂತಿ? ಸುಮುಖ ವೇಳೆ ಹೋಗ್ತದೆ, ಟುಮ್ಕಿ ಹೊಡಿ ವೇಳೆ ಸಮೀಪಕ್ಕೆ ಬಂತು. ಬಹಳ ದಿನ ಉಳಿದಿಲ್ಲ, ಇನ್ನೇನು ಮುಗಿದು ಹೋಗ್ತಿ. ಆಯುಷ್ಯ ಪರ್ಯಂತರ ಏನ್ ಮಾಡಿದಿಪ್ಪ? ಮನುಷ್ಯನ ಜನ್ಮಕ್ಕೆ ಬಂದು ಏನ್ ಮಾಡ್ಬೇಕು ಅನ್ನೋದನ್ನೆಲ್ಲ ಮರೆತು ಬಿಟ್ಟಿ, ಮಾಡಬಾರದನ್ನ ಮಾಡಿದ್ವಿ. ಬರೀ ಇಂದ್ರಿಯಗಳ ಮಜಾ ಮಾಡೋದು, ವಿಷಯ ಸಂಗ್ರಹ, ವಿಷಯ ಭೋಗ, ಇದ್ರಾಗ ಕಾಲ ಸತ್ವದಿಪ್ಪ. ಎದಕ್ಕೆ ಬಂತಪ್ಪ ಮನುಷ್ಯನ? ಏನ್ ಮಾಡಿದಿ ಹುಟ್ಟಿದ ಮ್ಯಾಗ ಅಂತ ಪದ ಅಂತಿರಲ್ಲ, ಯಾಕ್ರಿ? ಮಾನವನಾಗಿ ಹುಟ್ಟಿದ ಮೇಲೆ ಇನ್ನೇನು ಕಂಡಿ? ಸಾಯಿ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೌದಿಲ್ಲ? ಅದು ಸುಖ ಕೊಡ್ತೈತಿ, ಹೆಣ್ಣು ಸುಖ ಕೊಡ್ತೈತಿ, ಗಂಡು ಸುಖ ಕೊಡ್ತೈತಿ. ಇದೇ ಹೆಸರಿನದಾಗ ಕಾಲಗಳ ಸತ್ವ ಕೆಲಸ. ಆಯುಷ್ಯ ಎಲ್ಲ ಇದ್ರಾಗ ಹೋತ, ಹೌದಿಲ್ಲ? ಇಂದ್ರಿಯಗಳ ಮಜಾ ಮಾಡೋದ್ರಾಗ ಹೋತಲ್ಲ ನಿನ್ನ ಜೀವನ ಎಲ್ಲ. ಮನುಷ್ಯನ ಜನ್ಮಕ್ಕೆ ಹಾಳು ಮಾಡ್ಕೊಂಡಲ್ಲ. ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತನೂ ತಿಳ್ಕೊಳ್ಳಿಲ್ಲಲ್ಲೋ. ನಿನಗೆ ಹೊಳಿಲಿಲ್ಲ, ಬಲ್ಲವ್ರನ್ನ ಹೋಗಿ ಕೇಳು, ಅವ್ರ ಸಂಗನೂ ಮಾಡಲಿಲ್ಲಲ್ಲ. ಅಲ್ಲಿ ಇದ್ರೆ ಏನಾರ ನಿನಗಟ್ಟು ಗಾಳಿ ಬಡದ ಪರಿವರ್ತನೆ ಆಕಿತ್ತು. ದಿನ ಬೇಕಾದಂತ ಪಾಪಿ ಅದನಪ್ಪ ಅವ, ವಿಷಯ ಬಡಕದಾನಂದ್ರು ಅವನಲ್ಲಿ ಪರಿವರ್ತನೆ ಆಕೈತಿ ಸಂಘದಿಂದ. ನೋಡು, ನೀವು ಮಾಡಿ ನೋಡು, ಸಾಧು ಸತ್ಪುರುಷರ ಸಂಘ ಮಾಡಿ ನೋಡ ಅಂತ. ಅದು ನಿನ್ನಲ್ಲಿ ಪರಿವರ್ತನವನ್ನು ಉಂಟು ಮಾಡ್ತದೆ. ಬೇಕಾದಂತ ಅವನು ಲೋಭಿ ಅದನಪ್ಪ, ಅವ ವಿಷಯ ಬಡಕದಾನಂದ್ರು ಅವನಲ್ಲಿ ಜಾಗೃತಗೊಳಿಸ್ತೈತಿ. ದಿನ ನಿತ್ಯ ನಾವು ಕೇಳುವುದರಿಂದ. ಮಟ್ಟಿ ಹೊಡಿ ಹಗ್ಗ ಮೆತ್ತಗಿರ್ತೈತಿ, ವಜ್ರದುಂಡಿ ಕಲ್ಲು ಬೆರೆಸಿರ್ತೈತಿ. ದಿನಾ ಅದನ್ನ ಜಗ್ಗಿ 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 ಮಟ್ಟಿ ಹೊಡಿಯೋ ಇದರಿಂದ ಹಗ್ಗ ಯಾಕ್ರಿ? ಅದು ವಜ್ರದುಂಡಿ ಕಲ್ಲು ಸಂಸ್ಥತೆ. ಅದು ಹಂಗ ನಿನ್ನಲ್ಲಿ ಬೇಕಾದಂತ ಅಜ್ಞಾನ ದುಷ್ಟ ಇವು ಭಾವನೆಗಳದಾವಂದ್ರು ಅವು ಕಡಿಮೆ ಕೊಂತ ಬರ್ತಾವ. ಇದನ್ನ ನಿತ್ಯ ಕೇಳೋದ್ರಿಂದ ಅದಕ್ಕೆ ದೊಡ್ಡ ಲಾಭದ ಶ್ರವಣ. ಜಗತ್ತಿನೊಳಗೆ ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ ಅಂತ. ಎಲ್ಲ ಮಹಾತ್ಮರು ಮೊದಲ ಶ್ರವಣದ ಕಡೆ ಮಹತ್ವ ಕೊಟ್ಟರು. ಅವರು ಶ್ರವಣಕ್ಕೆ ಯಾರು ನಾವು ಮಹತ್ವ ಕೊಡೋದಿಲ್ಲ, ನಾವು ಎಂದೂ ಉದ್ಧಾರ ಆಗುದಿಲ್ಲ. ಏನ್ ಶ್ರವಣದ ಟೈಮ್ ಏನಿರ್ತೈತಿ ಎಲ್ಲವನ್ನ ಬಿಟ್ಟಾದ್ರೂ ನಾವು ಅದ್ರ ಕಡೆ ಚಂದಾಗಿ ಕೇಳುವಂತಹದ್ದನ್ನು ಮಾಡ. ಕೇಳು ಶ್ರವಣದ ಬಲ ಜೋರ್ ಆತಂದ್ರೆ ಅವಾಗ ನಿನ್ನ ಮನನಕ್ಕೆ ತಾನ ಮನನಕ್ಕೆ ಕೂಡ ಹಾಕಿಸ್ತೈತಿ, ಬಲ ಬರ್ತೈತಿ. ಯಾಕೆ ನಮಗೆ ಮನನಕ್ಕೆ ಕೂಡವಲ್ಲ ಅಂದ್ರೆ ಶ್ರವಣ ಆಗಿಲ್ಲ ಅಂತ ಅದ್ರ ಗೊತ್ತ. ಶ್ರವಣ ಆಗೈತಿ ಅಂದ್ರೆ ಯಾರಿಗ ಶ್ರವಣ ಆಗೈತಿ ಅವ್ರು ಮನನಕ್ಕೆ ಕೂಡ್ತಾರೆ, ಅದ್ರ ಗೊತ್ತ. ನಮಗ್ ಒಳಗೆ ವಾಸನ ಬೇರೆ ಇರ್ತಾವ, ಅದ್ರ ಪ್ರಾಬಲ್ಯ ಎಳ್ಕೊಂಡ ಆ ಕರ್ಮಗಳನ್ನು ಮಾಡಾಕ ಹೊಸ್ತತಿ. ನಮಗ್ ವೇಳೆನ ಸಿಗುವದು ಬಿಡಪ್ಪ ಅಂತ. ಇದಕ್ಕೆ ವೇಳೆ ಅದಕ್ಕೆ ಒಲವು ಯಾವ್ದ್ರ ಕಡೆ ಇರ್ತೈತಿ ಅದ್ರ ಕಡೆ ಹೋಗಿ. ನೀನು ವೇಳೆ ಎಲ್ಲ ಬಾಳೆದ ಹೆಸನ ಐತಿ, ಅದ್ರಾಗ ಬಾಳೆದಾಗ ವೇಳೆ ಕಳಿತಿ. ಇದ್ರ ಲಾಭ ತಗೋಬೇಕು ಅನ್ನೋದಂಥದ್ದು ಬೇಕಲ್ಲ ನಿನ್ನಲ್ಲಿ ವಿವೇಕ. ಕೇಳಿ 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 ಮನದಟ್ಟಾಗಿತ್ತ ಅಂದ್ರೆ ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡ ಇದ್ರ ಅಭ್ಯಾಸದಾಗ ತೊಡಗ್ತೈತಿ. ಇಷ್ಟ ದಿನ ನಾವು ಕೇಳೇವಂದ್ರೆ ಅಲ್ಯಾಕ ಅಗಸ್ಯಾಗ ಕುಂಡಿರ್ತೈತಿ. ಅಲ್ಲ ಕೇಳೇ ಇಲ್ಲ ಅಂತಿದ ಅರ್ಥ. ಇದಕ್ಕೆ ಹತ್ಯೆಯಲ್ಲಿ ಗಾಳೆ ಬಡದಿಲ್ಲ, ಅವ ಅಲ್ಲಿ ಕೂಡಾಕ್ ಹೋಗೋದಿಲ್ಲ. ಮತ್ತವ ಇಂಥ ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡು ಇದನ್ನು ಮನನ ಮಾಡಿದ ಭಾವದಾಗ ಉಳ್ಕೋಬೇಕಂತ ಅಂತ ಜಗ ಹುಡುಕ್ತಾನವ. ಜನರ ಗದ್ಲ ಇಲ್ಲದ ಜಗ ಹುಡುಕಿ ಜನರ ಪರಿಚಯ ಬೇಡಪ್ಪ ನಮ್ಗೆ, ಯಾರ ಸುದ್ದಿನೂ ಬೇಡ ನಮಗೆ, ಅದ್ರಾಗ ಏನೂ ಲಾಭ ಇಲ್ಲ ಅಂತ. ಬರೀ ಮಂದಿ ಸುದ್ದಿ ಇವತ್ತೇನು ಮತ್ತೇನು ಹೊಸ ಅದಪ್ಪ, ಹೌದಿಲ್ಲ? ಅಲ್ಲಿ ಹೋಗಿ ಮೆಂಬರ, ಹೌದಿಲ್ಲ, ಆಜೀವ ಸದಸ್ಯ, ಹೌದಿಲ್ಲ, ವಿಷಯ ಬಡಕರ ಸಂಘದ ಆಜೀವ ಸದಸ್ಯರಾಗ್ಬಿಟ್ಟೇವ್ ನಾವು. ಅಲ್ಲಿ ಹೋಗಿ ಕುಂತ ಬಿಡೋದು ಆ ಜಗದಾಗ ಕುಂತ್ರೆ. ಅಂತದ್ರಾಗ ಏನಾಕೈತಿ? ಆ ಸ್ಥಾನ ಪ್ರತ್ಯಾಹಾರ ಬೇಕಂತ ಯಾಕೆ ಹೇಳ್ಯಾರ? ಜಡ ಬುದ್ಧಿ ಜಡ ಸಂಘ ವರ್ಜ್ಯ ಮಾಡಬೇಕು ಅಂದಾಗ ಇದು ಗಟ್ಟಿ ಆಕೈತಿ. ಇಲ್ಲ ಅಂದ್ರೆ ನಿಮ್ಮವ್ವ ಸತ್ ನಿಮ್ಮವ್ವ ನಿಮ್ಮ ಅಪ್ಪ ಊಟಕ್ಕೆ ಆಚಾರ್ಯ ನಿಮ್ಮ ಅಪ್ಪ ಸತ್ ನಿಮ್ಮವ್ವ ಊಟಕ್ಕೆ ಕುಂತ್ರು ಇದು ಹತ್ತುದಿಲ್ಲ ಅಂತ. ಅಲ್ಲಿ ಹೋಗಿ ಕುಂಡಿರ್ತೇನೆ ಕುಂಡ್ರು ಹೋಗಂಗ ಡೊಗ್ ಹೋಗಿ ಅಲ್ಲಿ ಯಾಕ್ರಿ?
ಮತ್ತೆ ಬರ್ತಿ ಇಲ್ಲಿ ಹೌದಿಲ್ಲ, ತಿರ್ಗಾಕ ಮತ್ತೆ ಜನ್ಮ ಅಂತ ತಿರ್ಗಬೇಕಾಕತ್ ನೀ ಅಲ್ಲಿ ಹೋಗಿ ಕುಂತಿ ಅಂದ್ರ ಆ ಜಗ ಏನ್ ಮಾಡ್ತೈತಿ, ನಿನ್ನ ತಿರ್ಗಾಕ ಹಚ್ತೈತಿ, ವಾಸನ ತಯಾರಕ್ಕವ. ಅದಕ್ಕೆ ಎಚ್ಚರಿಕೆ ಕೊಟ್ಟದ್ದು ನಿನಗ, ಹೇಳ ಹೇಳ ಮಗ ಉಣಾದಂತ. ಬ್ಯಾಡು ಅಂತ ಮಾಡಬೇಡ, ಜಡ ಬುದ್ಧಿ ಜಡ ಸಂಘವನ್ನು ಬಿಡು. ಬಿಟ್ಟ ಇದರ ಅಭ್ಯಾಸದಾಗ ತೊಡಗಿ ಇದನ್ನು ಗಟ್ಟಿಗೊಳಿಸು. ಆತ್ಮಚಿಂತನದೊಳಗೆ ಜನರ ಪರಿಚಯ ಇಲ್ಲದಿರಬೇಕು, ಬಲು ಏಕಾಂತವಾಗಿರಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ಸುದ್ದಿ ಬ್ಯಾಡಪ್ಪ ನಮಗಂತ. ಅದನ್ನ ಕೇಳಾಕ ಉಂಡ ನೀರು ಉಗುಳೋದ್ರೊಳಗೆ ಅಲ್ಲಿ ಹೋಗಿ ಕುಂಡಿರ್ತೈತಿ. ಎಷ್ಟು ಹೇಳಿದ್ರು ತಿಳಿದಿಲ್ಲ ಅಂದ್ರೆ ಏನ್ ಮಾಡೋದು ನಾನು? ಇಲ್ಲಿ ಎದಕ್ ಮಾಡ್ಯಾರ ಇವನ ಸ್ಥಾನಗಳನ್ನ ಎದರ ಸಂಬಂಧ ಮಾಡೈತಿ, ಇದನ್ನ ತಿಳ್ಕೊಳ್ಳೋ ಸಂಬಂಧ ನಿನ್ನ ನಿಜವನ ಇಲ್ಲಿ ಬರ್ತೀಯಾ ಹೊಳ್ಳೆ ಸಂಜೆ ಮುಂದೆ ಹೇಳಪ್ಪ ಹೋಗುನು ಅಲ್ಲೇನೈತಿ. ಇಲ್ಲಿ ಬೇಕಲ್ಲ ಈ ಬಿಸಿ ಬಿಸಿ ಸುದ್ದಿ, ಅದಿಲ್ಲ ಎದಕ್ ಬಂತು ಕೆಲಸ ಇಲ್ಲ. ಎಂದು ಉದ್ಧಾರ ಆಗ್ಬೇಕು ನೀನು? ಎಂದೂ ಆಗುದಿಲ್ಲ. ಯಾವ ಮಹಾತ್ಮರ ಈ ಪಂಟ್ ಬಡ್ಕೊಂತ ವೇಳೆ ಕಳೆದಾರ ಹೇಳ್ರಿ? ವಿಷಯ ಬಡ್ಕರ ಸಂಘದಾಗ ಕಾಲ ಕಳೆದಾರನವ್ರು ಆ ಸ್ಥಿತಿ ಹೊಂದಬೇಕಾದ್ರೆ. ನಮ್ಮ ಅಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನ ಯಾರ್ದಾರ ಮುಂದೆ, ಜಗತ್ತಿನ ಸುದ್ದಿ. ಶಿವಾನಂದ್ರ ಯಾಕ್ರಿ ಸುದ್ದಿ ತೆಗಿತಿದ್ದಿಲ್ಲ. ದಯವಿಟ್ಟು ಅದ್ರ ಸುದ್ದಿ ತೆಗಿಬೇಡ ಅನ್ನೋರು ಅದಿರ ಇದ್ರಾಗ ಒಬ್ರಾರ. ಈ ಬಂದಾದ ಕೂಡಲೇ ಅದ ಸುದ್ದಿ ಚಾಲೂ ಆತಿ. ಚಾಲೂ ಹೋಗ್ಕಿಂತ ಮೊದಲು ಅದ ಇರ್ತತಿ. ಇದನ್ನ ಬಂದಾದ ಕೂಡಲೇನು ಮತ್ತು ಅದ ಚಾಲೂ ಆತಿ. ಹೊರಗಿನ ಜಗತ್ತಿನ ಸುದ್ದಿ ಚಾಲೂ ಆತಿ, ಅದ ಆತಿ ಇದಾತಿ. ಅದರಿಂದ ಏನು ಲಾಭ ಇಲ್ಲ ಅನ್ನೋದು. ಯಾವಾಗಲೂ ಇದನ್ನು ಕೇಳಿದ್ದನ್ನು ಮನನ ಮಾಡ್ಬೇಕನ್ನೋದು ಐತೆ ನಿನಗೆ. ಶ್ರವಣ ಮಾಡಿದ್ದನ್ನು ನೆನಪಿಟ್ಕೊಂಡಾಗ ಮನನ ಮಾಡಕ್ ಬರ್ತೈತಿ. ನೆನಪಿರ್ಲಿಲ್ಲ ಅಂದ್ರೆ ಏನ್ ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ಏನ್ ನೆನಪು ಮಾಡವ ನೀ? ಬೇಕಾದದ್ದಿದ್ರೆ ನೆನಪು ಮಾಡ್ಕೋತಾನ, ಅದಿಲ್ಲ. ಯಾಕೆ ನೆನಪು ಉಳಿವಲ್ಲ ಅಂದ್ರೆ ಇದು ಬೇಡ ಆಗೈತಿ ನಮಗ. ಬರ್ಕೊಂಡ್ರು ನೆನಪು ಉಳಿವಲ್ದ. ಯಾಕ್ರಿ? ಅಲ್ಲೇ ಐತ್ರಿ, ಬರ್ಕೊಂಡೈತಿ, ನಾನು ಬರ್ಕೊಂಡೇನು. ಒಳಗ್ ಬರ್ಕೋ, ಅಲ್ಲಿ ಪುಸ್ತಕದಾಗ ಇದ್ದ ಅಳಿಕ್ ಹೋಗೈತಿ, ಒಳಗೆ ಬರ್ಕೋ, ಅಲ್ಲಿ ಬರ್ಕೊಂಡು ಏನ್ ಮಾಡ್ತಾವ? ಇಲ್ಲಿ ಬರ್ಕೊಂಡು ಪುಸ್ತಕದಾಗ ಬರ್ಕೊಂಡು ಮತ್ತೆ ಕೆರ್ಕೊಳಕ ಹೋಗವನಿ ಅಂತಿದ್ರು ಅಜ್ಜವ್ರು. ಅಲ್ಲಿ ಏನ್ ಮಾಡವ? ಒಳಗ್ ಬರ್ಕೋ. ಏನ್ ಅಲ್ಲಿ ಬರ್ಕೊಂಡು ಏನ್ ಮಾಡ್ತೀವಿ? ಒಳಗೆ ಬರ್ಕೋ. ನೀನು ಒಳಗೆ ಚಂದಾಗಿ ಇದನ್ನ ತಿಳ್ಕೊ. ತಿಳ್ಕೊಂಡಾಗ ಇದನ್ನ ನಿನಗೆ ಉಳಿತೈತಿ. ಇದು ನೆರೆ ಕೇಳು, ಕೇಳುವುದನ್ನು ಅರಿದುದನ್ನು ಒಮ್ಮೆಯು ಮರೆಯದಿರು. ಗುರು ಪೀಳದ ತೆರೆದು ಹೊರೆ ವಿಷಯವನ್ನು ಅದನ್ನು ಬಿಡದ ಹೊರತ, ಅದರ ನೆನಪು ಮಾಡೋದು ಕೈ ಬಿಡದ ಹೊರತ ನಿನಗೆ ಅದು ಅನುಭವ ಬರುದಿಲ್ಲ. ಬಿಟ್ಟಾಗ ದೊರಿತೈತಿ ತ್ಯಾಗ. ಅಂದ್ರೆ ಅದಕ್ಕೆ ಅಂತಾರೆ ಅನಾತ್ಮ ವಿಚಾರಗಳನ್ನು ಕೈ ಬಿಡುತ್ತ ತ್ಯಾಗ. ಈ ಆತ್ಮ ವಿಚಾರದ ಅಭ್ಯಾಸದಾಗ ತೊಡಗುದನ ಯೋಗ. ಅದಿಯಾ ಯೋಗ ಸಾಧನ ಮಾಡಾಕತ್ತೀಯ? ಬರೇ ಇಂದ್ರಿಯಗಳು ಮಜಾ ಮಾಡೋದು, ಅದರ ವ್ಯವಸ್ಥಾನ ಮಾಡಾಕ. ಆ ಸುದ್ದಿ ಈ ಸುದ್ದಿ, ಜಗತ್ತಿನ ಸುದ್ದಿಯ ಕಾಲ ಕಳೆದ. ಯಾವ ಮಹಾತ್ಮರ ಜಗತ್ತಿನ ಸುದ್ದಿಯ ಕಾಲ ಕಳೆದಾರೆ? ಅವ್ರು ಅದ್ರ ಬಗ್ಗೆ ಉದಾಸೀನ ಇರ್ತಾರ. ಅದಕ್ಕ ಯಾ ನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಹೆ ಅಂತ. ಯಾವ್ದು ಎಲ್ಲಾ ಪ್ರಾಣಿಗಳು ಎಚ್ಚರಿಕೆ ಒಳಗ ನೆನಪು ಮಾಡ್ಕೊಂತ ಕುಂತಿರ್ತಾರ, ಅದು ಅವಾಗ ರಾತ್ರಿ ಆಗಿರ್ತೈತಿ. ಮರ್ತು ಬಿಟ್ಟಿರ್ತಾನ. ಯಾವ ಎಲ್ಲ ಪ್ರಾಣಿಗಳು ಎಚ್ಚರಾಗಿರ್ತಾರ, ಅಲ್ಲಿ ರಾತ್ರಿ ಹಂಗ ನಿದ್ರಿತನಂತೆ ಇರ್ತಾನ. ಅದನ್ನ ನೆನಪು ಮಾಡಕ್ ಹೋಗುದು ನಾವು. ಎಚ್ಚರಿಕೆ ವ್ಯವಹಾರ. ಎಲ್ಲಾ ಪ್ರಾಣಿಗಳು ನಿದ್ದೆ ಹತ್ತಿದಾಗ ಅವ ಎಚ್ಚರ ಇರ್ತಾನ. ಅಜ್ಞಾನದೊಳಗೆ ಬಿದ್ದುಬಿಟ್ಟ ಜಗತ್ತಿನ ವ್ಯವಹಾರದೊಳಗ ಅವ ಸ್ವರೂಪದ ಜಾಗೃತಿಯೊಳಗ ಇರ್ತಾನ. ಯೋಗಿಯ ಲಕ್ಷಣ ಅದ. ಯಾ ನಿಶಾ ಸರ್ವಭೂತಾನಾಂ, ಯಾವುದು ಎಲ್ಲಾ ಪ್ರಾಣಿಗಳು ನಿದ್ರಿತನಂತೆ ನಿದ್ರೆಯೊಳಗೆ ಕಾಲು ಕಳೀತಿರತ್ತ ಅವಾಗ ಅವ ಎಚ್ಚರ ಇರ್ತಾನ, ಸ್ವರೂಪ ಜಾಗೃತಿಯನ್ನು ಹೊಂದಿರ್ತಾನ. ಯಶ್ಯಾಂ ಜಾಗೃತ ಭೂತಾನಿ ಅಂದ್ರೆ ಎಲ್ಲಾ ಪ್ರಾಣಿಗಳು ಎಚ್ಚರ ಯಾವಾಗ ಆಗಿರ್ತಾರ ಅವಾಗ ನಿದ್ರಿತನಂತೆ ಇರ್ತಾನ. ಇದನ್ನ ನೋಡಕ್ ಹೋಗೋದಿಲ್ಲ ಅವ್ನು, ಜಗತ್ತಿನ ಕಡೆ ಲಕ್ಷ ಕೊಡಕ್ ಹೋಗುದಿಲ್ಲ ಅವ್ನು. ಯಾವಾಗಲೂ ತನಗ ಇರುವಿನ ಕಡೆ ಲಕ್ಷ್ಯ ಇರ್ತೈತಿ. ಜ್ಞಾನಿ ಲಕ್ಷಣ ಅವಾಗ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಒಳಗೆ ಅದನ್ನ ಹೇಳ್ಯಾರ. ಹಂಗ ನಾವು ಜ್ಞಾನಿ ಲಕ್ಷಣ ಅದ. ನೋಡ ಕೇಳ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾರ, ಅದನ್ನ ಹಚ್ಕೊಳ್ಳೋದು ನಾವು. ಹಚ್ಕೊಳ್ದಂಗ ಇರ್ತಾನ ನಾವು. ಕನ್ನಡಿ ಎಲ್ಲರೂ ಯಾರ್ಯಾರು ಹೆಂಗಿರ್ತಾರ ಹಂಗ ತೋರಿಸ್ತಿರ್ತೈತೆ ಅದ. ಆದ್ರೆ ಒಂದರ ಒಳಗೆ ತೊಗೊಂಡಿರ್ತೈತೆನ ಅದ. ಹಂಗ ಕನ್ನಡಿದ್ದಂಗೆ ಇರ್ತಾನ ನಾವು, ಏನು ಹಚ್ಕೊಳ್ಳೋದಂಗ. ಅವನು ಏನು ಅಂತಃಕರಣ ಪರಿಶುದ್ಧಿ ಇರ್ತೈತೆ ಅವನು. ನಾವು ಒಳಗೆಲ್ಲ ಅದನ್ನ ತುಂಬ್ಕೊಂಡು ಕೊಂಡಿರ್ತೇವೆ. ಏನೇನು ಅದನ್ನೆಲ್ಲ ಗೊತ್ತಾಯ್ತು ಹೇಳಿ ನನಗಂತಾನ. ಅದನ್ನೆಲ್ಲ ತುಂಬ್ಕೊಂಡ ನೋಡು ಒಳಗ. ಅದು ಏನು ಹಚ್ಕೊಳಕ್ ಹೋಗುದು ನಾವು. ಆಗಿಂದಾಗ ಅದನ್ನು ಮರ್ತು ಬಿಡ್ತೀವಿ. ಎದುರಿಗೆ ಬಂದದ್ದು ಬೇಕಾದಂಥದ್ದೈತೆ ಅಂದ್ರು ಅದನ್ನು ಉದಾಸೀನ ಆಗಿತ್ತು. ಎಲ್ಲದರ ಬಗ್ಗೆ ಉದಾಸೀನತೆ ಧರಿಸಿರಿ. ಆತ್ಮಜ್ಞಾನದ ಇಚ್ಛೆ ಹಿಡಿಯಿರಿ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೊಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ
ಈ ಬಿಡ್ರಿ ಇದನ್ನೆಲ್ಲ ಇದ್ರ ಮ್ಯಾಗಿನ ಬೆನ್ನು ಹತ್ತೋದು ಬಿಡ್ರಿ ಇದಕ್ಕೆ ಅಂತ ಎಚ್ಚರಿಕೆ ಕೊಟ್ಟಾರ ಶಂಕರಾಚಾರ್ಯ. ವಿಷಯಗಳ ಬೆನ್ನು ಹತ್ತೋದು ಬಿಡ್ರಿಪ್ಪ, ಇದು ನಿಮ್ಗೆ ಎಲ್ಲಿ ಒಯ್ದು ಹೋಗಿತೈತೆ ಹೇಳಕ್ ಬರ್ತು ನಾನು. ಇದ್ರ ಬೆನ್ನು ಹತ್ತಿದವ್ರಿಗೆ ಏನಾಗ್ಯಾರ ನೋಡ್ಕೊರಿ. ಏನು ಲಾಭದ ಇದ್ರೊಳಗೆ ನಿನಗೆ ಸಿಗಲಾರದಂತಹದ್ದು ಯಾವ್ದೈತೆ ಹೇಳಿ ಸತ್ಸಂಗದೊಳಗೆ? ಏನು ಕೊರತೆ ಐತಿ ನಿನಗಿಲ್ಲಿ? ಏನ್ ಎಲ್ಲಾ ತರದ ನಿನಗೆ ಅನುಕೂಲ ಐತಿ ನಿನಗೆ ಇದ್ರೊಳಗೆ ನೀ ತೊಡಗೋದ್ರಿಂದ. ಏನ್ ಇದ್ರೊಳಗೆ ಎಷ್ಟು ಲಾಭ ಐತಿ ಅಂತ ಎಷ್ಟು ಅನುಭವಕ್ಕೆ ಬರುವಂಗೆ ಹೇಳಿದ್ರು ಮತ್ತು ಇದ್ರಾಗ ಬರುದಿಲ್ಲ, ಮತ್ತು ಅದ್ರಾಗ ಓಡಿಕೈತಿ. ಅದ್ರಾಗ ಬಿದ್ದು ಸತ್ಯನಂತೈತಿ, ಅದೇ ವ್ಯಸನದಾಗ ಹೋಯ್ದಾನೆ ಅಂತೈತಿ. ಎಂದಪ್ಪ ನೀನು ಶಾನೆ ಆಗೋದಿನ್ನ? ಇನ್ನು ಮ್ಯಾಗರ ಎಚ್ಚರಾಗ್ರಿ. ಹೆಚ್ಚು ವೇಳೆ ಪೆನ್ಷನ್ ಆದ ಜನರಂತ ಇದ್ರೊಳಗೆ ಕಾಲು ಕಳಿಬೇಕು ನೋಡಂತಿದ್ರು ಅವ್ರು. ಅದ್ರ ಸಂಬಂಧ ಆಶ್ರಮ ಪೆನ್ಷನ್ ಆದ ಜನರ ಸಂಬಂಧ ಅಲ್ಲಿ ಹೆಣಿಕೆ ಹಾಕವ ಅಲ್ಲ ಅಂತ ವಿಷಯ ಬಡ್ಕವ. ಇನ್ನೂ ಹೋಗೋಲ್ಲ, ಮುದುಕಾದ್ರೂ ಚಾಳಿ ಹೋಗೋಲ್ಲ, ಅದಕ್ಕೆ ಹೆಣಿಕೆ ಹಾಕೋದು ಎಲ್ಲ ಬಂದಾಗೈತೆ ಅಂದ್ರು ಮಂದಿ ಸುದ್ದಿ ಕೇಳ್ಕೊಂತ ಸೇದು ಬಾವಿ ಕಂಡು ಸಂತೋಷ ಕೊಟ್ರಂತ. ನಾಯಿ ಯಾಕ್ರಿ ಅದನ್ನ ನೋಡ್ಕೊಂತ ಕುಂತ ಬಿಡೋದಪ್ಪ, ಹೌದಿಲ್ಲ? ಈ ಮಕ್ಕಳು ಮರಿ ಬೇಡ ಅಂದ್ರು ಅವು ಅಗಸ್ಯಾಗ ಹೋಗ್ಕೊಂಡ್ರದು ಮಂದಿದ್ ನೋಡ್ಕೊಂತ ಕುಂದ್ರು, ಹೌದಿಲ್ಲ? ಏನಾಗೈತೆ ನೋಡ್ಕೊ ಅದನ್ನ ಮಾಡಿದವರು. ಅಂತ ವಿಚಾರದೊಳಗೆ ಕಾಲ ಕಳೆದ ನಿನಗೂ ಅದ ಸಂಸ್ಕಾರ, ಹೀನ ಸಂಸ್ಕಾರ ಕಾದು ಕೂತೈತಿ. ಜನ್ಮ ಜನ್ಮಾಂತರ ತಿರುಗು ಪಾಳೆ ಬರ್ತೈತಿ ನಿನಗ. ಮಾಡಬೇಡು ಅಂತ ಅದ್ರ ಕಡೆ ಲಕ್ ಕೊಡಾಕ್ ಹೋಗ್ಬೇಡ. ನೀ ಎಚ್ಚರಿಕೆ ಇನ್ನ ಮ್ಯಾಗಾರ ಎಚ್ಚರ ಆಗು. ಹೇಗ್ರಿ ಹೇಳುದು ಕೇಳುದು ಆದ್ಮ್ಯಾಗ ಅದನ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನ್ನಂತ ಆ ಪಾಪಿನ ಯಾವನು ಇಲ್ಲ. ಮತ್ತ ಏನ್ ತಿಳಿದು ಅದ್ರಾಗ ಹೊಕ್ಕೇನಂದ್ರೆ ಎಷ್ಟು ಹೇಳಿರು ಕೇಳಿರು ಇದ್ರ ಪರಿವರ್ತನೆ ಆಗ್ಬಲ್ದಂದ್ರೆ ಒಂದು ಶ್ರಾವಣ ಮುಗಿ ಮಠಾರ ಇದ್ರೊಳಗೆ ಕಾಲ ಕಳಿ ಆಕೈತೆ. ಮನ್ಯಾಗ ಬೇಡಪ್ಪ, ಇವು ಒಂದು ಶ್ರಾವಣ ಮುಗಿ ಮಠಾರ ಪೆನ್ಷನ್ ಆದ ಜನರಿಗೆ ವಯಸ್ಸಿದ್ದವ್ರು ಮಾಡ್ರಿ. ಹೇಗ್ರಿ ವಯಸ್ಸು ಆದವರು ಪೆನ್ಷನ್ ಆದ್ಮ್ಯಾಗಾರ ಇಲ್ಲೇ ಕಾಲು ಕಳಿಬೇಕಪ್ಪ ನಾವು, ಎದ್ರು ಬಿದ್ರು ಊಟಕ್ಕೆ ಹೋಗ್ಕಾರ ಮತ್ತು ಇಲ್ಲಿ ಬಂದು ಇದ್ರೊಳಗೆ ಚಿಂತನದೊಳಗೆ ಕಾಲು ಹಿಡಿದು ಕೀಳುದು ಅಭ್ಯಾಸ ಇದ್ರೊಳಗೆ ತೊಡಬೇಕು ಅನ್ನೋದು. ಒಂದು ತಿಂಗಳಾರ ಮಾಡಕ್ ಬರ್ತೈತೆ ಇದನ್ನ? ಯಾಕ್ರಿ 4 ತಿಂಗಳೈತಿ ಚಾತುರ್ಮಾಸ ಅಂತ ಇದನ್ನ ನೇಮ. 1 ತಿಂಗಳ ಶ್ರವಣ ಮಾಡೋದು, ಭಾದ್ರಪದ ಮಾಸದೊಳಗೆ ಅದನ್ನ ಮನನ ಮಾಡೋದು, ಗಟ್ಟಿಗೊಳಿಸೋದು, ಅಶ್ವಿಜ ಮಾಸದೊಳಗೆ ಅದನ್ನ ನಿಧಿಧ್ಯಾಸನ ಅದನ್ನ ಖಾತ್ರಿ ಮಾಡ್ಕೋದು, ಕಾರ್ತಿಕ ಮಾಸದೊಳಗೆ ಜ್ಞಾನ ಸಮಾಧಿಯನ್ನು ಹೊಂದಲಿಕ್ಕೆ ಬರ್ತೈತಿ. ಚಾತುರ್ಮಾಸ ಅಂತ ಯಾಕೆ ಮಾಡ್ಯಾರ ಇವನ್ನೆಲ್ಲ? ಇವನ್ ಎಲ್ಲಿ ಹೋಗೋಂಗಿಲ್ಲ, ಬರೇ ಇದು ಅಭ್ಯಾಸದಾಗ ತೊಡಗಿ ಇದನ್ನ ಖಾತ್ರಿ ಮಾಡ್ಕೊ. 4 ತಿಂಗಳು ನಿರಂತರವಾಗಿ ಅಭ್ಯಾಸ ಮಾಡಿದನು. ಅಲ್ಲಿ ಆಹಾರ ನಿಯಂತ್ರಣ ಬೇಕಾಕೈತಿ. ಈ ಮಾಸದೊಳಗೆ ತಪ್ಪಲ್ ಪಲ್ಯ ತಿನ್ನಬಾರ್ದು ಅಂತ ನೇಮ ಐತಿ. ಶ್ರಾವಣ ಮಾಸದೊಳಗೆ ಯಾಕ ಇವೆಲ್ಲ ಶೀರು ಇವು ಭಾಳ ಹತ್ತಿರ್ತಾವ, ತಪ್ಪಲ್ ಪಲ್ಯ ವರ್ಜಿ ಮಾಡ್ಬೇಕು ಅಂತ ಶ್ರಾವಣ ಮಾಸದೊಳಗೆ. ಭಾದ್ರಪದ ಮಾಸದೊಳಗೆ ಮೊಸರು ತಿನ್ನಬಾರ್ದು ಅಂತ, ಪಿತ್ತ ವೃದ್ಧಿ ಆಕೈತಿ ಅಲ್ಲಿ. ಅಶ್ವಿಜ ಮಾಸದೊಳಗೆ ಹಾಲು ತಗೋಬಾರ್ದು ಅಂತ ಐತಿ. ಯಾಕೆ ಅವು ಇವನ್ನ ತಿಂದಿರ್ತಾವ ಜನ, ಯಾವಾಗ ತಿಂದದು ಅದಕ್ಕೂ ಹಾಲಿನಲ್ಲಿ ಇದಿರ್ತೈತಿ ಹೆಚ್ಚಾಗಿ. ಅದ ಅಶ್ವಿಜ ಮಾಸದೊಳಗೆ ಹಾಲು ಕುಡಿಬೇಕು. ಕಾರ್ತಿಕ ಮಾಸದೊಳಗೆ ಬೇಳೆ ತಿನ್ನಬಾರ್ದು ಅಂತ ಐತಿ. ಇಲ್ಲ ಆಹಾರ ನಿಯಂತ್ರಣ ಮಾಡ್ಕೊಂಡು ಅಭ್ಯಾಸ ಮಾಡೋರು ಯಾರದೇವ್ ನಾವು? ಆಕೈತೆ ನಮಗೆ ಏನ್ ತಿಂದ್ರೆ ಏನ್ ಆಕೈತಿ ಅನ್ನೋ ತಿನ್ಭವನ ಇಲ್ಲ. ಇನ್ನು ಅನುಭವ ಹೆಂಗ್ ಬರ್ಬೇಕು ನಿನಗೆ? ಕಂಡದ್ದೆಲ್ಲ ಹೊಡ್ಕೊಂತ ಅಡ್ಡಾಡಿದ್ರೆ ಕುಂಡೆ ಹಾಕ್ಚೋಳ್ ಕಡೆ ಹಾಕ್ಚೋಳ್ ಹೋಗ್ತಾವು, ಹೌದಿಲ್ಲ? ಅದು ಬೇಕು ಇದು ಬೇಕಂತ ಎಲ್ಲ ಇರ್ಲಿಪ್ಪ, ಅದು ಇರ್ಲಿ ಇದು ಇರ್ಲಿ ತಿಂದು ರೂಢಿ ಮುದುಕಾದ್ರೂ ಹೋಗಲ್ದ ಚಾಳಿ. ಯಾಕ್ರಿ ಅದ್ರ ಫಲ ಉಣ್ಬೇಕಾಕೈತಿ ಮಾಡಿದಿಂದ, ಹೌದಿಲ್ಲ? ಅದ್ರ ಫಲ ಎಂಥ ಅನ್ನ ಉಂತೆ ಅಂತ ಮನಸ್ಸು ತಯಾರಾಕೈತಿ ನಿನ್ನಲ್ಲಿ. ಇವೆಲ್ಲ ಆಹಾರ ನಿಯಂತ್ರಣ ಬೇಕಾಕೈತಿ. ಅಂತ ಜನಸಂಪರ್ಕದಿಂದ ದೂರ ಇರ್ಬೇಕಾಕೈತಿ. ಇಟ್ಟಾಗಿ ಇದನ್ನ ಸಾಧಿಸಾಕ್ ಬರ್ತೈತಿ ನಿನಗೆ. ಮುಕ್ತಿಕಾಂತೆ ರತಿ ಸುಂಬನಾಗುವುದೇ ಪರಯುಕ್ತಿಗಳನ್ನು ಅರಿದು ಕೂಡುವವರಿಗಲ್ಲದಿದೆ ಅಂತ ಶ್ರೇಷ್ಠ ಉನ್ನತ ವಿಚಾರಗಳನ್ನ ಮನನ ಮಾಡ್ಕೊಂತ ಇರ್ಲಿಲ್ಲ ಅಂದ್ರೆ ಹೆಂಗ ಸಾಧ್ಯ ಆಕೈತಿ ನಿನಗೆ? ಬರೇ ಬಾಳೆ ಸುದ್ದಿ ಊರು ಸುದ್ದಿ ಕಳೆಯಂಗ ಎಂದ ಸಿಡ್ಬೇಕ್ರಿ ಇದು ನಮಗೆ? ಸುಮ್ಮನೆ ಆಕೈತಿ ಹೇಳದಾಕ್ಷಣ ಕೇಳದಾಕ್ಷಣ ಆಗೋದಲ್ಲ. ಇದಕ್ಕೆ ಪ್ರಯತ್ನದ ಅಭ್ಯಾಸ, ಸತತ ಪ್ರಯತ್ನ, ಅಂತವರ ಸಂಘ ಪ್ರಯತ್ನ, ಹೌದಿಲ್ಲ? ಹಿಂದಿನ ಜನ್ಮ ಸಂಸ್ಕಾರ 3 ಬೇಕು ಇದಕ್ಕೆ. ಅಂತ ಪುಣ್ಯ ಬೇಕು. ಅಂತ ಒಳ್ಳೆ ಕೃತಿಗಳನ್ನು ಮಾಡಕ್ ಕಲೀನಿ. ಇನ್ನು ಮ್ಯಾಗಾರ ಬಿಡಿ ನನ್ನ ಸಾಕಿನ್ನ ಒಳ್ಳೇದನ್ನು ಮಾಡಕ್ ಕಲಿ. ಎಷ್ಟು ಶಕ್ಯ ಐತೆ ಅಷ್ಟು ನಾ ಇನ್ನೊಬ್ರಿಗೆ ಉಪಕಾರ ಮಾಡಕ್ ಕಲೀನಪ್ಪ. ನಿನಗೂ ಉತ್ತರೋತ್ತರ ಜನ್ಮ ಬರ್ತೈತಿ. ನಿನಗೆ ಒಳ್ಳೇದನ್ನು ಮಾಡಿದವಾಗ ಒಳ್ಳೇದ ಬರ್ತೈತಿ, ಕೆಟ್ಟ ಮಾಡಿದ್ರೆ ನಿನಗ ಬರ್ತೈತಿ. ಕೆಟ್ಟ ಮಾಡಿದ್ರೆ ನನಗೆ ಒಳ್ಳೇದಾಕೈತಿ ಅನ್ನೋದು ಮರಿ ನೀನು. ಕೆಟ್ಟ ಮಾಡಿದವಾಗ ಎಂದೂ ಒಳ್ಳೇದಾಗೋದಿಲ್ಲ, ಒಳ್ಳೇದು ಮಾಡಿದವಾಗ ಎಂದೂ ಕೆಟ್ಟಾಗೋದಿಲ್ಲ. ಇದನ್ನು ನೆನಪಿಟ್ಕೊಂಡು ನಿನ್ನ ಜೀವನ ಸಾಗಿಸು. ಜನ್ಮದ ಸಾರ್ಥಕತೆ ಮಾಡ್ಬೇಕು ಅನ್ನೋಂಗಿದ್ರೆ ಒಳ್ಳೇದನ್ನೇ ಮಾಡು. ಒಳಿತು ಮಾಡು ಮನುಜ, 2 ದಿನ ಇರುವುದಿಲ್ಲ. ನೀ ಡಿಪಾಸಿಟ್ ಒಳ್ಳೆ ಪುಣ್ಯವನ್ನು ಸಂಗ್ರಹ ಮಾಡ್ಕೋ.
ಕೆಡಕ್ ಮಾಡಕ್ ಹೋಗ್ಬೇಡ, ನಾಳೆ ಅದರ ಫಲ ಉಣ್ಣಬೇಕಾಕೈತಿ. ದುಃಖ ಬೆನ್ನ ಹತ್ತಿ ಕಾಡ್ತೈತಿ. ನೀನು ಯಾರು ನಾನ್ಯಾರು ಕೇಳವ್ರೆ ಇಲ್ಲ ಅಂತ ಹೇಳಿದೀನಿ. ಆವ ಬಲವಿಡಿದ ಅಖಿಳ ದುರಿತವನ್ನೆಸಗಿ ಜೀವಿಸುವೆ ಮಾಜ ದುಸರ್ಗಿಲೆ ಮಾನವ ಅಂತ. ಮಾಡಿದ ಪಾಪ ಬೆನ್ನ ಹತ್ತಿ ನಿನ್ನ ಬಿಡುದಿಲ್ಲ ಅದು. ಬಂಡಿಗೆ ಹೂಡಿದ ಎತ್ತುಗಳ ಹೆಜ್ಜೆಯನ್ನು ಬಂಡಿಯು ಗಾಲಿಯು ಹಿಂಬಾಲಿಸುವಂತೆ ನೀನು ಮಾಡಿದ ಪಾಪ ಕರ್ಮ ನಿನ್ನ ಬೆನ್ನ ಹತ್ತಿ ನಿನ್ನ ಕಾಡ್ತತಿ ಬಿಡದ. ಯಾ ಜನ್ಮದಾಗ ಏನ್ ಮಾಡಿನು ಯಪ್ಪ ನನಗಿಂತಾದ್ ಬಂತೆ ಅಲ್ಲೋ ಅಂತ ತಾನ ಅಂತಿರ್ತಾನ. ಹೌದಿಲ್ಲ? ಯಾರಿಗೇನ್ ಮಾಡಿನು ಯಪ್ಪ ನಾನು ಇಂತಾದ್ ಬಂತಲ್ಲೋ ನನಗಿದು. ಯಾರು ಮಾಡೋದು? ಆದಿ ವ್ಯಾಧಿಗಳಂತದ. ಏನ್ ವ್ಯಾಧಿಗಳು ನಿಸರ್ಗಕ್ಕನುಸಾರವಾಗಿ ಬರುವ ರೋಗಾದಿಗಳು ಬೇರೆ, ವ್ಯಾಧಿಗಳು ಆದಿ ಅವು ಕರ್ಮಕ್ಕನುಸಾರವಾಗಿ ಬರ್ತಾವು. ಆದಿ ವ್ಯಾಧಿ ಅವು ಬಂದು ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾವ, ಎಂತ ತೊಂದರೆ ಕೊಡ್ತಾವು. ಹೌದಿಲ್ಲ? ಅಂಥವೆಲ್ಲ ಕರ್ಮಗಳನ್ನ ನಾವು ಅನುಭವಿಸ್ಬೇಕಾಕೈತಿ ಹುಟ್ಟಿದ ಮ್ಯಾಗ. ಏನೇನು ಮಾಡ್ಯಾವು, ಏನೇನು ಕಂತ್ರಾಟ ಮಾಡ್ಯಾವು ನಾವು. ಅದಕ್ಕೆ ಇನ್ನು ಮಾಡೋದು ಇನ್ನು ಮ್ಯಾಗಾರ ಎಚ್ಚರಿಕೆ ಕೊಟ್ಟಾರ, ಮಾಡಬೇಡ ತಮ್ಮ ಅಂತವನ್ನೆಲ್ಲ. ನಾಳೆ ಅದನ್ನು ಅನುಭವಿಸ್ಬೇಕಾಕೈತಿ. ಯಾರಿಗೂ ತಪ್ಪಿಸ್ಕೊಳಿಕ್ಕೆ ಸಾಧ್ಯನೇ ಇಲ್ಲ. ನಾ ಭುಕ್ತುಂ ಕ್ಷೇತೆ ಕರ್ಮ ಕಲ್ಪ ಕೋಟಿ ಶತೈರಪಿ ಅಂತ. ಎಷ್ಟು ಕೋಟಿ ವರ್ಷಗಳಾದ್ರೂ ನಿನ್ನ ಅದು ಬೆನ್ನು ಹತ್ತಿ ಬಿಡುದು. ನಿನಗೆ ಮಾಡಿದ ಕರ್ಮ ಜಮಾ ಆಗಿರ್ತೈತಿ ನಿನಗೆ. ಮುಂಜಾನೆ ಅದಕ್ಕೆ ಲೆಕ್ಕ ಹಾಕ್ಬೇಕು ಅಂತ. ದಿನ ದಿನವೂ ಮಾಡಬೇಕು ಪಾಪ ಪುಣ್ಯದ ಲೆಕ್ಕ. ಸಾಳಂಕಿ ಗುರುಗಳು ಹೇಳೋದೇನು ಮಾಡಿ, ಎಷ್ಟು ಒಳ್ಳೇದು ಮಾಡೀನಿ, ಎಷ್ಟು ಕೆಟ್ಟದ್ದು ಮಾಡೀನಿ ಈ ಜೀವನದ. ಇವತ್ತು ಒಂದು ಎಚ್ಚರಿಕೆ ಒಳಗೆ ಯಾರಿಗೆ ಏನು ತೊಂದರೆ ಕೊಟ್ಟಿನಪ್ಪ ನಾನು, ಯಾರಿಗೆ ಒಳ್ಳೇದು ಮಾಡೀನಿ, ಹಂಗೆ ಲೆಕ್ಕ ಹಾಕಿ ಜೀವನ ಸಾಕ್ಸಕ್ಕಲಿ. ಒಬ್ಬರಿಗಾರ ಮಾಡಿದೆ ಒಂದು ಪೈಪ ಅವನೇ ಇನ್ನೊಬ್ಬರು ಹಿತಕ್ಕೋಸ್ಕರವಾಗಿ ಖರ್ಚು ಮಾಡೋರು ಅದಿರ ಇದ್ರಾಗ. ಆಗೋದು ಹಬ್ಬಸನಾಗಲ್ಪ ಎಲ್ಲ. ನಾಳೆಗೆ ಇಡಬೇಡ, ಸಾಲ ಮಾಡಬೇಡ, ಸಾಲದ ಎನಬೇಡ ಅಂತ. ಮತ್ತೆ ನಾಳೆ ಅನ್ನಕ್ ಹೋಗ್ಬೇಡ. ನಾಳೆ ಮತ್ತೆ ಹೆಂಗೈತೆ ನಾವು ಪಜ್ಜರ ಅಲ್ಲ ಹಾಯ್ ಇಡಬೇಡ ಅಂತಿದ್ರು ಅಜ್ಜವ್ರು. ಹಂಚ್ಬಿಡ ಅವನ್ನೆಲ್ಲ. ಯಾರ್ಯಾರು ಏನೇನು ಕೊಟ್ಟಿರ್ತಾರೆ ಅವನು ಸಂಗ್ರಹ ಇಡಂಗಿಲ್ಲ, ಹಂಚಿ ಕೊಟ್ಟು ಬಿಡಲ್ಲ. ಯಾರ ಇರ್ಲಿ ಅವ್ರಿಗೆ ಇಟ್ಟಿರಿ, ಅದನ್ನ ಯಾಕೆ ಇಡ್ತೀನಿ ನಾಳೆ ಪಜ್ಜರ್ ಅಲ್ಲ ಅಂತಿದ್ರು ಅಜ್ಜ. ಮತ್ತೆ ನಾಳೆ ಅದು ಭೋಗ ಇದ್ದ ಇರ್ತೈತಿ. ಇದು ಹಂಗ ಇದ್ದದ್ದನ ಇದು ಶರೀರ ಇರು ಮಟ ಅದು ಋಣ ಅದು ತನ್ನಿಂತಾನ ಎಲ್ಲಿದ್ದಲ್ಲಿದ್ದು ಘಟಸೇತಿ ಬಂದು ಒದಗ್ತೈತಿ ನಿನಗೆ. ಎಲ್ಲಿ ನೀನು ಏನೇನು ತಿನ್ಬೇಕು, ಏನೇನು ಉಣ್ಬೇಕು, ನೀ ಅಲ್ಲಿ ಬಂದು ಒದಗೇ ತೀರ್ತೈತಿ. ಎಲ್ಲಿ ಬೇಕಾದಲ್ಲಿ ಇದ್ರೂ ಬರ್ತೈತಿ ನಿನಗೆ. ನೀನು ಇದ ತಿನ್ಬೇಕು ಅನ್ನೋ ಅಲ್ಲಿಗೆ ಹೋಗಿ ತಿನ್ಬೇಕು. ನೀನು ಹಣೆ ಬರ್ದಾಗಿದ್ರ ಯಾಕ್ರಿ ಈಗ ನೀ ಮಾಡಿದ್ದ ನಿನಗೆ ಸಿಗ್ತೈತಿ ಅನ್ನೋದು ಬರಸಿಲ್ಲ. ಇದನ್ನ ಯಾವ್ದಾರ ತಿಂತಾರ ನಾ ಯಾರ ತಗೊಂಡು ಹೋಗಿರ್ತೈತಿ. ಹೋದ್ರೆ ಎಲ್ಲಾರ ಬಿಟ್ಟು ಮರ್ತಾರ ಬರ್ತಿ. ಏನು ವಿಪ್ಪ ಮಾಡಿದ್ದೆಲ್ಲ ಅಲ್ಲೇ ಹೋಗ್ತಿದ, ನಿನ್ನ ಬಾಯಾಗ ಬೀಳುದಿಲ್ಲ. ಆ ಹೆಸರು ಬರ್ದಿರ್ತೈತಿ ನಿನಗೆ. ಇಂಥಲ್ಲೇ ಹೋಗಿ ನೀನು ಅನ್ಬೇಕು. ನಿನ್ನ ಕನಸು ಮನಸ್ಸಿನಾಗೂ ಇದ್ದಿದ್ದಿಲ್ಪ ನಾ ಇಲ್ಲಿ ಬಂದು ಊಟ ಮಾಡ್ತೇನೆ ಅನ್ನೋದು ಅಂತಿದ್ದು. ಹೆಂಗೋ ಹೇಳ್ಕೊಂಡು ಹೋಗೈತೆ ಅದ. ಹೌದಿಲ್ಲ? ಅಡಿಗೆ ಮಾಡಿ ತಯಾರಿದ್ದದ್ದು ನಾವು ಉಣ್ಬೇಕಂಡ್ರೆ ಏನಾರ ಬಂದು ಸುದ್ದಿದ್ದು ಬಿಟ್ಕೊಟ್ಟು ಓಡ್ಬೇಕು. ಉಣ್ಕೊಡುದಿಲ್ಲ ಅದ. ಅದಕ್ಕೆ ಎಲ್ಲಿದ್ರು ನಿನಗೆ ಬಂದು ಉಣಿಸ್ತೈತಿ. ಮೊದಲು ಈ ಅಭ್ಯಾಸದಾಗ ತೊಡಗಿನಿ. ಅದು ಪ್ರಾರಂಭ ಪ್ರಕಾರ ಅದು ನಡೀತೈತಿ. ಚರಿತಾರ್ಥ ಅದ್ರ ಬಗ್ಗೆ ನೀ ಎಳ್ಳಷ್ಟು ಚಿಂತೆ ಮಾಡೋ ಅವಶ್ಯಕತೆ ಏನಿಲ್ಲ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ. ಪುರಿತಿ ಅಂದ್ರೆ ಶರೀರ ಪ್ರಾರಬ್ಧ ಜೋಪಾನ ಮಾಡ್ತೈತೆ ಅಂತ ತಿಳಿದು ಧೈರ್ಯ ತಾಳು. ಪ್ರಾರಬ್ಧ ಅನ್ನುವಂಥ ದೂತ ಟೊಂಕ ಕಟ್ಟಿ ನಿಂತಾನೆ ಶರೀರದ ಜೋಪಾನ ಮಾಡಕ. ಹಿಂದೆ ಮಾಡಿದ ಕರ್ಮ ಐತೆ ಅದು ಯಾವ ಪ್ರಕಾರ ನೀ ಮಾಡಿರ್ತಿ ಆಯಾ ಪ್ರಕಾರ ಉಂಡ ಹೋಗ್ಬೇಕಾಗೈತೆ ಅದು. ಅದ್ರಾಗ ಒಂದು ಕೂದಲಿಳೆಯಷ್ಟು ಯಾರಿಗೂ ಬದಲಾವಣೆ ಮಾಡಕ್ ಹೋಗೋದಿಲ್ಲ. ನಾಳೆ ನಂದು ಹೆಂಗ ಚಿಂತೆ ಮಾಡಕ್ ಹೋಗ್ಬೇಡ. ಮೊದಲು ನಿನ್ನ ಕೆಲಸ ನೀ ಯಾರು ಅನ್ನೋ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ. ನಿನ್ನ ಬಗ್ಗೆ ಇದ್ದ ಅಧ್ಯಾಸ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ನೋಡೋದು ಒಂದ ನಮ್ಮ ಕೆಲಸ. ಇದ ನಮ್ಮ ಕಾಯಕ. ಆತ್ಮಚಿಂತನದೊಳಗೆ ತೊಡಗು. ನಾನು ಯಾರು, ನನ್ನ ನಿಜ ಸ್ವರೂಪ ಏನು. ಆದ ಸಂಶೋಧಕರಾಗಬೇಕಾಗಿತ್ತು. ಆತ್ಮ ಸಂಶೋಧಕ. ನಮ್ಮನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನದೊಳಗೆ ತೊಡಗೋದು ಒಂದ ನಮ್ಮ ಕೆಲಸ. ಬಾಕಿದ ಯಾವುದು ಕೆಲಸ ಇಲ್ಲ. ಚರಿತಾರ್ಥ ನಡೆಯುವಂಗೆ ನಡೀತೈತೆ. ಧೈರ್ಯ ತಾಳು. ಧೈರ್ಯಂ ಅವಲಂಬಿ ಅಧ್ಯಾಸಂ ಅಪನಯಂ ಕುರುಹು ಅಂತ. ಧೈರ್ಯ ತಾಳಿ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡೆ ಜನ್ಮ ಸಾರ್ಥಕವನ್ನು ಮಾಡ್ಕೋರಿ ಅಂದರು.
ಹ್ಮ್. सकल साधु संत महाराज